Hi, again, welcome back to Raman Tutorials. ರಾಮನ್ ಟ್ಯುಟೋರಿಯಲ್ಸ್ ಚಾನಲ್ಗೆ ನಮಗೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ಯಸ್ಟರ್ಡೇ ಕ್ಲಾಸಲ್ಲಿ ನಿಮ್ಗೆಲ್ಲ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತ ನಿಮ್ಗೆ ನೆನಪಿದೆ? ಯಾವ್ದ್ರ ಬಗ್ಗೆ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ. ಇವತ್ತಿನ ತರಗತಿಯಲ್ಲಿ ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡಕ್ ಹೊರಟಿರೋದು ಏನಪ್ಪಾ ಅಂತಂದ್ರೆ, ನೌನ್ಸ್ ಅಂದ್ರೆ ಏನು? ಪಾರ್ಟ್ಸ್ ಸ್ಪೀಚ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು? ನೌನ್ಸ್ ಅಂತ. ಇದು ಬೇಸಿಕ್ ಲೆವೆಲ್ ಅಲ್ಲಿ ಕ್ಲಾಸ್ ಇರುತ್ತೆ. ಬೇಸಿಕ್ ಲೆವೆಲ್ ಅಲ್ಲಿ ಯಾಕೆ ಕ್ಲಾಸ್ ಇರುತ್ತೆ ಅಂದ್ರೆ ಒಂದು ಇಂಟ್ರೊಡಕ್ಟರಿ ಕ್ಲಾಸ್ ತರ ಸರ್ವ್ ಆಗುತ್ತೆ. ಜೊತೆಗೆ ಒಂದು ಕ್ವಿಜ್ ಕೂಡ ಇದೆ. ನಿಮಗೆ ಒಂದಿಷ್ಟು ಕ್ವಶನ್ಸ್, ಒಂದು 10-15 ಕ್ವಶನ್ಸ್ ಕೂಡ ಇದೆ ಇನ್ ಬಿಟ್ವೀನ್. ನೀವು ನಿಮ್ಮನ್ನ ನೀವು ಚೆಕ್ ಮಾಡ್ಕೋಬಹುದು. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಈ ಸೆಷನ್ ಅನ್ನ ಶುರು ಮಾಡೋಣ. ಹಾಗೆಯೇ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೇಕು ಅಂತ ಬಯಸ್ತೀರೋ ಅವ್ರಿಗೆಲ್ಲ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಮೇಲೆ. ನಿಮಗೆ ಅಲ್ಲಿ ಕ್ವಿಜ್ ಅಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಅದು ನಿಮಗೆ ನಿಮಗೆ ಅನುಕೂಲ ಆಗುತ್ತೆ. ತಕ್ಷಣ ಇನ್ಫಾರ್ಮೇಶನ್ ಅನ್ನು ಕಳಿಸೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಲೈವ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಎನಿ ಪ್ರಾಬ್ಲಮ್? ಯಾಕಂದ್ರೆ ಇನ್ನು ಸ್ಟ್ರೀಮ್ ಆಫ್ಲೈನ್ ಅಲ್ಲಿ ಬರ್ತಾ ಇದೆ, ನಾನು ಆನ್ಲೈನ್ ಇದ್ದೀನಿ. ರೈಟ್, ಓಕೆ, ವಿ ಆರ್ ಲೈವ್. ನಾವು ಲೈವ್ ಅಲ್ಲಿ ಇದೀವಿ. ಎಲ್ಲರಿಗೂ ಕೂಡ ನಮಸ್ತೆ, ನಮೋ ನಮಃ. ಶಿಕ್ಷಕ ವರ್ಗದವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಆ, ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹಾಗಾದ್ರೆ ಈಗಿನ ತರಗತಿಯಲ್ಲಿ ನೌನ್ ಅಂದ್ರೆ ಏನು, ಟೈಪ್ಸ್ ಆಫ್ ನೌನ್ಸ್, ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಗೆಲ್ಲ ಒಂದ್ ಸ್ವಲ್ಪ ನೋಡಿ, ಬ್ರೀಫಿಂಗ್ ಮಾಡ್ತೀನಿ. ನೌನ್ಸ್ ಅಂದ್ರೆ ಏನು? ನೌನ್ಸ್ ಏನಿದೆ, ದೀಸ್ ಆರ್ ವರ್ಡ್ಸ್ ದಟ್ ನೇಮ್ಸ್ ಅ ಪರ್ಸನ್, ಅ ಪ್ಲೇಸ್ ಆರ್ ಅ ಥಿಂಗ್ ಅಂತ ನಮ್ಮ ಚಿಕ್ಕವರಿದ್ದಾಗಿಂದ ನಮ್ಮ ಟೀಚರ್ಸ್ ಒಂದು ಡೆಫಿನೇಷನ್ ಮಾಡಿಸಿರ್ತಾರೆ. ನೋಯಿಂಗ್ಲಿ ನಾವು ಇದನ್ನ ಕಲ್ತ್ಬಿಟ್ಟಿರ್ತೀವಿ. ನೌನ್ ಇಸ್ ಎ ನೇಮಿಂಗ್ ವರ್ಡ್ ಅಂತ. ನಾಮಪದ ಅನ್ನೋದೇನು? ಇದೊಂದು ನೇಮಿಂಗ್ ವರ್ಡ್, ಹೆಸರಿಸುವ ಪದ ಅಂತ ನಿಮಗೆ ಗೊತ್ತಿದೆ. ವಿ ನೋ ದಿಸ್, ಹೌದಾ? ಹಾಗಾದ್ರೆ ನೋಡಿ, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವು ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ರಿ. ನೌನ್ಸ್ ಆರ್ ಒನ್ ಆಫ್ ದೆಮ್. ಅವುಗಳಲ್ಲಿ ನೌನ್ಸ್ ಕೂಡ ಒಂದು. ಅವುಗಳೇ ಮಾಡುತ್ತೆ, ಅವು ಡಿಸ್ಕ್ರೈಬ್ ಮಾಡುತ್ತೆ. ಏನನ್ನ? ಪೀಪಲ್ ನ ಡಿಸ್ಕ್ರೈಬ್ ಮಾಡುತ್ತೆ. ಲೈಕ್ ಟೀಚರ್, ಮದರ್, ಫ್ರೆಂಡ್ ಅಂತಲೂ, ಅಥವಾ ಪ್ಲೇಸಸ್ ನ ಹೆಸರನ್ನ ನೇಮ್ ಕೂಡ ಮಾಡುತ್ತೆ. ಹಾಗೆ ಕಂಟ್ರೀಸ್ ಮತ್ತೆ ಸಿಟೀಸ್, ಸ್ಟೇಟ್ಸ್ ಅಂತ ಬಂದಾಗ ಅವುಗಳನ್ನು ಕೂಡ ಕೆನಡಾ, ಇಂಡಿಯಾ, ಲಾಸ್ ಏಂಜಲೀಸ್ ಅಂತ ಹೀಗೂ ಕೂಡ. ಹಾಗೆ ಥಿಂಗ್ಸ್ ಅನ್ನು ಕೂಡ ಅದು ಹೇಳುತ್ತೆ. ಸ್ಟ್ಯಾಪ್ಲರ್, ಕಾರ್, ಡಿಶ್ ವಾಷರ್ ಅಂತ. ಅನಿಮಲ್ಸ್ ಇದ್ರು ಕೂಡ ಕ್ಯಾಟ್, ಇಗುನ, ಪೆಲಿಕನ್ ಅಂತ. ಹೀಗೆ ವಸ್ತುಗಳಿಗೆ ಹೆಸರಿಡುತ್ತೆ, ಪ್ರಾಣಿಗಳ ಹೆಸರಿಡುತ್ತೆ, ಈವನ್ ಐಡಿಯಾಸ್ ಕೂಡ ಹೆಸರಿಡುತ್ತೆ. ಇಂಡಿಪೆಂಡೆನ್ಸ್, ಫ್ರೆಂಡ್ಶಿಪ್, ಬ್ರದರ್ಹುಡ್, ಮ್ಯಾನ್ಲಿನೆಸ್, ವುಮನ್ಲಿನೆಸ್. ಓಕೆ, ಹಾಗೆ ಎಮೋಷನ್ಸ್ ಕೂಡ ಅದು ಹೆಸರನ್ನ ಇಡುತ್ತೆ, ಹೌದಾ? ಹೀಗೆ ನಾವು ಐಡಿಯಾಸ್ಗೆ, ಥಿಂಗ್ಸ್ಗೆ, ಪ್ಲೇಸಸ್ಗೆ, ಪೀಪಲ್ಗೆ ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ? ಹೆಸರಿಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಹೆಸರಿಡುವ ಮೊದಲು ನಾವು ಇಲ್ಲೊಂದು ಕ್ವಶನ್ಗೆ ತಗೊಳ್ಳೋಣ. ರಿಯಾ ಟುಕ್ ದ ಡಾಗ್ ಟು ದ ಪಾರ್ಕ್ ಅಂತ ಬರ್ತಾ ಇದೆ. ಓಕೆ, ರಿಯಾ ಟುಕ್ ದ ಡಾಗ್ ಟು ದ ಪಾರ್ಕ್ ಅಂತ. ಹಾಗಾದ್ರೆ ಇಲ್ಲಿ ಬಂದಿರುವಂತಹ ಫೈಂಡ್ ಔಟ್ ದ ಪ್ರಾಪರ್ ನೌನ್ ಯಾವ್ದಿದೆ ಅನ್ನೋದನ್ನ ನೀವು ಆನ್ಸರ್ ಮಾಡ್ಬೋದು. ಹಾಗೇನೆ ಇವತ್ತು ನಮ್ಮ ಚಾನಲ್ ಮೇಲೆ 3,50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾವು ಯೂಶಲಿ ಯಾವ್ದನ್ನು ಸೆಲೆಬ್ರೇಟ್ ಮಾಡಲ್ಲ. ಯಾಕೆ ಸೆಲೆಬ್ರೇಟ್ ಮಾಡಲ್ಲ ಅಂತಂದ್ರೆ, ನಾವು ಇನ್ನು ವಿ ವಾಂಟ್ ಟು ಮೂವ್ ಅಹೆಡ್. ಆದ್ರೆ ಒಂದು ಮೈಲ್ ಸ್ಟೋನ್ 3,50,000 ಒಂದು ಚಾನಲ್ ಮೇಲೆ ಆಗ್ತಾ ಇದ್ದಾರೆ ಅಂತಂದ್ರೆ ಜನಗಳ ಪ್ರೀತಿ ತೋರಿಸುತ್ತೆ. 3,50,000 ಇಟ್ಸ್ ಅ ಬಿಗ್ ನಂಬರ್. ನಮ್ಮ ಚಾನಲ್ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೂ ಕೂಡ ಒಂದು 85,000 to 90,000 ಜನ ಇದ್ದಾರೆ ಅಲ್ಲಿ. ಹಾಗೆ ನಮ್ಮ 2-3 ಚಾನಲ್ ಮೇಲೂ ಕೂಡ ಇದ್ದಾರೆ. ಆದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು, 3,50,000. ಎನಿವೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ಥ್ಯಾಂಕ್ ಯು. ಹಾಗೇನೆ ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ಒಂದು 37 ಸಮಥಿಂಗ್ ಏನಿದ್ದಾರೆ ಇದ್ದೀರಾ ಟೆಲಿಗ್ರಾಮ್ ಅಲ್ಲಿ. ಅದನ್ನು ಕೂಡ 1,00,000 ಆದಷ್ಟು ಬೇಗ ಮಾಡೋಣ ಅಂತ ಪ್ರಯತ್ನದಲ್ಲಿದ್ದೀವಿ. ಓಕೆ, ಈಗ ರೈಟ್ ಆನ್ಸರ್ ಯಾವ್ದಿದೆ? ನೀವೆಲ್ಲ ಉತ್ತರ ಮಾಡ್ತಾ ಇದ್ದೀರಾ. ಯಾವ್ದಪ್ಪ ಉತ್ತರ? 4 ಅಂತ ಇದ್ದೀರಾ. ಆಲ್ ದ 3: ರಿಯಾ, ಡಾಗ್, ಪಾರ್ಕ್. ಓಕೆ ಓಕೆ ಓಕೆ, ಏನು ಉತ್ತರ ಹೇಳ್ತಾ ಇದ್ದೀರಾ! ವಾ 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 ವಾ, ಥ್ಯಾಂಕ್ ಯು ಸಂಧ್ಯಾಮ್ಮ, ಥ್ಯಾಂಕ್ ಯು.
ಹ್ಮ್ ಏನಪ್ಪಾ ಇಲ್ಲಿ ರೈಟ್ ಆನ್ಸರ್ ರಿಯಾ. ಅಂದ್ರೆ ವ್ಯಕ್ತಿಗೆ ಇಟ್ಟಂತ ಹೆಸರು. ಇಲ್ಲಿ ಡಾಗ್ ಇದೊಂದು ಕಾಮನ್ ನೌನ್. ಪಾರ್ಕ್ ಇದು ನೇಮ್ ಆಫ್ ಅ ಪ್ಲೇಸ್, ಇದು ಕೂಡ ಕಾಮನ್ ನೌನ್. ಹೌದಾ? ರಿಯಾ ಮಾತ್ರ ಪ್ರಾಪರ್ ನೌನ್. ಅಲ್ಲಿ ಕೇಳಿದ್ದೇನಿದೆ, ಪ್ರಶ್ನೆ ಏನಿದೆ ನಿಮಗೆ? ಪ್ರಾಪರ್ ನೌನ್ ನ ಫೈಂಡ್ ಔಟ್ ಮಾಡಿ ಅಂತ. ಹೌದಾ? ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ನೀವು ಕೂಡ 3,50,000 ಪ್ರತಿ ಹಣ್ಣಿನಿಗೆ ಕೂಡಿದ್ರೆ ಹಳ್ಳ ಆಗುತ್ತೆ ಅಂತಾರೆ. ಆ 50,000ದಲ್ಲಿ ನೀವು ಕೂಡ ಭಾಗಿದಾರರು. ಇದರ ಯಶಸ್ಸಿಗೆ ನೀವು ಕೂಡ ಕಾರಣದಾರರು. ನಿಮಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಈಗ ನಾವು ಮುಂದೋಗೋಣ. ನೋಡಿ ಇಲ್ಲಿ ರಿಯಾ ಹಂಗಂದ್ರೆ ಏನ್ ಸರ್? ಪ್ರಾಪರ್ ನೌನ್ ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ತಪ್ಪು ಉತ್ತರ ಹೇಳ್ತೀವಿ ಅಂತಂದ್ರೆ, ಸ್ಪೆಸಿಫಿಕ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಅಥವಾ ಥಿಂಗ್. ಒಂದು ವಸ್ತು, ಒಂದು ವ್ಯಕ್ತಿಗೆ ಒಂದು ಹೆಸರನ್ನ ಇಟ್ರೆ, ಒಂದು ವ್ಯಕ್ತಿಗೆ ನಾವು ಹೆಸರನ್ನ ಇಟ್ರೆ ಏನಾಗತ್ತೆ? ಉದಾಹರಣೆಗೆ ದಿಸ್ ಇಸ್ ರಿಯಾ. ಈ ಹುಡುಗಿಗೆ ನಾವೇನಂತ ಕರಿತೀವಿ? ರಿಯಾ ಅಂತ. ಇದಕ್ಕೆ ಏನಂತೀವಿ? ರಾಜ್ ಅಂತ ಹೆಸರಿಡ್ತೀವಿ. ವ್ಯಕ್ತಿಗೆ ಇರುವಂತ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ನೇಮ್ ಅನ್ನ ನಾವೇನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ನಾವು ಕರಿತೀವಿ. ವಸ್ತು ಒಂದೇ, ನಾವು ವ್ಯಕ್ತಿಗಳಿಗೆ ಅಷ್ಟಲ್ಲ, ಪ್ಲೇಸಿಗೆ ಕೂಡ ಇಡ್ತಾರೆ. ಪ್ಲೇಸ್ ಏನ್ ಸರ್ ಪ್ಲೇಸ್? ಉದಾಹರಣೆ ಒಂದು ರೆಸ್ಟೋರೆಂಟ್ ಇದೆ. ಹೌದಾ? ತುಂಬಾ ಬಿಗ್ ಫೇಮಸ್ ರೆಸ್ಟೋರೆಂಟ್ ಇದೆ ಅನ್ಕೊಂಡ್ರೆ, ಈ ರೆಸ್ಟೋರೆಂಟಿಗೂ ಕೂಡ ಒಂದು ಹೆಸರು ಇಡ್ಬೋದು. ಏನಂತ? ಕಾಮತ್ ರೆಸ್ಟೋರೆಂಟ್. ಕಾಮತ್ ಹೋಟೆಲ್ಸ್ ಜಾಸ್ತಿ ಫೇಮಸ್, ಉಡುಪಿ ಹೋಟೆಲ್ಸ್ ಜಾಸ್ತಿ ಫೇಮಸ್. ಹೌದಾ? ಈ ಉಡುಪಿ ಹೋಟೆಲ್ ಅಂತ ಹೆಸರಿಡ್ತೀವಿ. ಈ ಪ್ಲೇಸ್ ಇದು ಕಾಮನ್ ನೌನ್. ಹೌದ್ರಾ? ಇವೆರಡು ಕಾಮನ್ ನೌನ್. ಆದ್ರೆ ಅವಕ್ಕೆ ಹೆಸರಿಟ್ಟಾಗ ಅವೇನಾಗತ್ತೆ? ಪ್ರಾಪರ್ ನೌನ್ ಆಗತ್ತೆ. ದೇ ಬಿಕಮ್ ಪ್ರಾಪರ್ ನೌನ್. ಹೌದ್ರಾ? ಹಾಗಾದ್ರೆ ಏನಿದೆ ಗೊತ್ತಾಯ್ತಲ್ಲ? ಹಾಗೆ ವಸ್ತುಗಳಿಗೆ ಕೂಡ ಹೆಸರಿಡ್ತೀವಿ ನಾವು. ವಸ್ತುಗಳಿಗೆ ಕೂಡ ಬಿಡಲ್ಲ, ವಸ್ತುಗಳಿಗೆ ಕೂಡ ಹೆಸರಿಡ್ತೀವಿ. ಈಗ ಉದಾಹರಣೆಗೆ, ಈಗ ನನ್ನ ಕೈಲಿರೋದು ವಾಚ್ ಇದೆ. ಏನಿದೆ ವಾಚ್ ಇದು? HMT ಇದೆ. ಇದು ವಸ್ತು ಅಲ್ವಾ? ವಾಚ್ ಇದೆ ಕಾಮನ್ ನೌನ್. ಹೌದಾ? ಇದಕ್ಕೆ ನಾನು HMT ಅಂತ ಹೆಸರಿಟ್ರೆ, ಹೆಸರಿಡೋದೇ ನಮ್ಮ ಪಾಪ ಅವ್ರು ಹೆಸರಿಟ್ಟಿದ್ದಾರೆ HMT. ಹಾಗೆ ನನ್ನ ಲ್ಯಾಪ್ಟಾಪ್ ಎದುರುಗಡೆ ಕೂತಿದ್ದೀನಿ. ಇದು ಯಾವ್ದಿದೆ? ಪೆವಿಲಿಯನ್ ಇದೆ. ಪೆವಿಲಿಯನ್ ಅಂತ. ಏನ್ ಪೆವಿಲಿಯನ್ ಸರ್? ಇದು HP ಪೆವಿಲಿಯನ್ ಅಂತ ಬ್ರ್ಯಾಂಡ್ ನೇಮ್ ಇದು. ಪೆವಿಲಿಯನ್, HP ಪೆವಿಲಿಯನ್, ಇದು ಪ್ರಾಪರ್ ನೌನ್. ಲ್ಯಾಪ್ಟಾಪ್ ಅನ್ನೋದು ಕಾಮನ್ ನೌನ್ ಆದ್ರೆ, HP ಪೆವಿಲಿಯನ್ ಲ್ಯಾಪ್ಟಾಪ್ ಅನ್ನೋದು ಇದೇನಿದೆ? ಇದು ಕಾಮನ್ ನೌನ್. ಇದು ಪ್ರಾಪರ್ ನೌನ್ ಇದೆ. ಇದು ಪ್ರಾಪರ್ ನೌನ್. ಓಕೆ, ಪ್ರಾಪರ್ ನೌನ್. ಲ್ಯಾಪ್ಟಾಪ್ ಅನ್ನೋದು ಕಾಮನ್ ನೌನ್. ನೋಡಿ, ಹ್ಯಾವ್ ಯು ಆಸ್ಕ್ಡ್ ಲೂಯಿಸ್ ಅಬೌಟ್ ದ ಲಂಚ್ ಆರ್ಡರ್? ಇಲ್ಲಿ ಏನೇನ್ ಬರುತ್ತೆ ಬೇಗ ನೀವು ಹೇಳಿ. ಸೆಂಟೆನ್ಸ್ 1, 2, 3, 4 ಇದೆ. 4 ಸೆಂಟೆನ್ಸ್ ಅಲ್ಲಿ ಪ್ರಾಪರ್ ನೌನ್ಸ್ ಎಲ್ಲಿ ಬರುತ್ತೆ ಅದನ್ನ ನೀವು ಬರಿಬಹುದು. ಎಸ್, ಕಮಾನ್ ಟ್ರೈ ಮಾಡಿ. ಕಂಗ್ರಾಟ್ಸ್ ಎಲ್ಲ ಹೇಳ್ತಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಿಸ್ಟ್ ವಾಚ್ ಅಂದ್ರೆ ಬರಲ್ಲ. ರಿಸ್ಟ್ ವಾಚ್ ಅಂದ್ರೆ ಅದಕ್ಕೆ ಹೆಸರಲ್ಲ. ರಿಸ್ಟ್ ವಾಚ್ ಅಂತ ಹೆಸರಿಟ್ರೆ ಹೆಸರಲ್ಲ. ಅದಕ್ಕೊಂದು ಕಂಪನಿ ಬ್ರ್ಯಾಂಡ್ ಬೇಕು. ಓಕೆ, ನೋಡಿ ಈಗ ಹ್ಯಾವ್ ಯು ಆಸ್ಕ್ಡ್ ಲೂಯಿಸ್ ಅಬೌಟ್ ಲಂಚ್ ಆರ್ಡರ್? ಐ ನೆವರ್ ವಿಸಿಟೆಡ್ ನ್ಯೂಯಾರ್ಕ್ ಇನ್ ವಿಂಟರ್. ಮೈ ಡಾಗ್ ಮೋತಿ ಡಸಂಟ್ ಲೈಕ್ ಥಂಡರ್ಸ್ಟಾರ್ಮ್ಸ್. ದ ಕಿಡ್ಸ್ ಏಟ್ ಆಲ್ ದ ಪಾರ್ಲೇಜಿ ಬಿಸ್ಕೆಟ್ಸ್ ಅಂತ ಇದೆ. ಎಸ್. ಆಮೇಲೆ ಯಾವಾಗ್ಲೂ ನೀವು ಯಾವುದೇ ಪ್ರಾಪರ್ ನೌನ್ ಬರೆದ್ರು ಕೂಡ ಆ ಮೊದಲ ಅಕ್ಷರನ ನೀವೇನಂತ ಬರಿಬೇಕು? ಕ್ಯಾಪಿಟಲ್ ಲೆಟರ್ ಬರಿಬೇಕು. ಇದನ್ನು ಚೆನ್ನಾಗಿ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಪ್ರಾಪರ್ ನೌನ್ಸ್ ಆಲ್ವೇಸ್ ದೇ ಡಿನೋ ದೇ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಇಂಗ್ಲಿಷ್ ಅಲ್ಲಿ ಬಹಳ ಈಜಿ ಪ್ರಾಪರ್ ನೌನ್ಸ್ ಐಡೆಂಟಿಫೈ ಮಾಡೋದು. ನೋಡಿ, ನ್ಯೂಯಾರ್ಕ್ ಕೂಡ ಕೆಲವರು ಏನ್ ಮಾಡಿದ್ರಿ? ಸ್ಮಾಲ್ ಲೆಟರ್ ಅಲ್ಲಿ ಬರ್ದಿದ್ರಿ. ಸ್ಮಾಲ್ ಥಿಂಗ್ಸ್ ಮುಂದೆ ಹೋಗಿ ಮಿಸ್ಟೇಕ್ಸ್ ಕಾಣಾಗುತ್ತೆ. ಯಾವಾಗ ಕ್ಯಾಪಿಟಲ್ ಲೆಟರ್ ಇಂದ ಶುರು ಮಾಡಿ. ನ್ಯೂಯಾರ್ಕ್. ಮತ್ತೆ ಎರಡನೇ ಪದ ಯಾವುದು? ಮೋತಿ. ಅದ್ರೂ ಕೂಡ ಸ್ಮಾಲ್ ಲೆಟರ್ ಬರೀತಾ ಇದ್ದೀರಿ. ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಯು ಗೈಸ್? ಮೋತಿ ಶೀಟ್ ಆಗಿದೆ. ಮೋತಿ. ಹೌದಾ? ಮತ್ತೆ ಮೋತಿ ಡಾಗ್ ಅಲ್ಲ. ಡಾಗ್ ಕಾಮನ್ ನೌನ್. ಡಾಗ್ ಕಾಮನ್ ನೌನ್. ಹೌದಾ? ಆದ್ರೆ ಮೋತಿ ಏನಿದೆ ಇದು ಪ್ರಾಪರ್ ನೌನ್. ಅದಕ್ಕೆ ನಾಯಿಗೆ ತಂದ ಹೆಸರು ಮೋತಿ. ಓಕೆ. ಹಾಗೆ ಪಾರ್ಲೇಜಿ ಬಿಸ್ಕೆಟ್ಸ್ ತಿಂದಿದ್ದೀರಿ. ನಾವು ನೀವೆಲ್ಲ ಪಾರ್ಲೇಜಿ ಮಕ್ಕಳು ಅಲ್ವೇನ್ರಿ? ಪಾರ್ಲೇಜಿ ನಮ್ಮಲ್ಲಿ ಬ್ರ್ಯಾಂಡ್ ಜಾಸ್ತಿ ಇರ್ಲಿಲ್ಲ. ನೀವು ನಮ್ಮ ಟೈಮ್ನವರೇ. ಹಾಗಾಗಿ ನೀವು ಪಾರ್ಲೇಜಿ ಬ್ರ್ಯಾಂಡ್ನವರೇ ಇದ್ದೀರಿ. ರೈಟಾ? ರೈಟ್. ನಿಮ್ಗೆ ಗೊತ್ತಾಯ್ತು. ಇಲ್ಲಿ ಮೋತಿ ನೇಮ್ ಆಫ್ ಅ ಡಾಗ್, ನ್ಯೂಯಾರ್ಕ್ ನೇಮ್ ಆಫ್ ಅ ಸಿಟಿ, ಪಾರ್ಲೆಜಿ ನೇಮ್ ಆಫ್ ಬಿಸ್ಕೆಟ್ಸ್, ಲೂಯಿಸ್ ಇಸ್ ಅ ನೇಮ್ ಆಫ್ ಅ ಪರ್ಸನ್. ಇವೆಲ್ಲ ಏನಿದೆ? ಇವೆಲ್ಲ ಪ್ರಾಪರ್ ನೌನ್ಸ್ ಇದೆ. ಈಜಿ ಇಲ್ವಾ? ಈಜಿ ಇದೆ.
ಹಾಗಾದ್ರೆ ಮುಂದೆ ಹೋಗೋಣ. ಹಾ, ಥ್ಯಾಂಕ್ ಯು ಸುಶಾಂತ್ ಮ್ಯಾಮ್ ಅನ್ನು ನೆನೆಸ್ಕೊಂತ ಇದ್ರಿ. ನೆಕ್ಸ್ಟ್ ಕ್ವಶನ್ ನಿಮಗೆ ಬರ್ತಾ ಇದೆ. ಏನ್ ಬರ್ತಾ ಇದೆ? ಫೈಂಡ್ ದ ಕಾಮನ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಈ ಸೆಂಟೆನ್ಸ್ ಅಲ್ಲಿ ಕಾಮನ್ ನೌನ್ ಅನ್ನು ನೀವು ಫೈಂಡ್ ಔಟ್ ಮಾಡ್ಬೇಕು. ಕಾಮನ್ ನೌನ್ ಏನಿದೆ? ಆಶಾ ನಿತಿನ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಲೈವ್ ಅಲ್ಲಿ ಇದ್ರು. ಲೈವ್ ಮುಗಿದ್ಮೇಲೆ ಒಂದು ಕಾಮೆಂಟ್ ಅನ್ನ ಹಾಕಿದ್ದಾರೆ, ಅಂದ್ರೆ ಲೈವ್ ಸ್ಟ್ರೀಮ್ ಕಟ್ ಆದ್ಮೇಲೆ. ಥ್ಯಾಂಕ್ ಯು ಮಾ. ಹಿಂಗೆ ಸ್ವಲ್ಪ ಟೈಮ್ ತಗೊಂಡು ನೀವು ಹಾಕ್ತಾ ಇದ್ರಿ ಕಾಮೆಂಟ್ಗಳು ಅಂತಂದ್ರೆ ವಿ ರಿಯಲಿ ಥ್ಯಾಂಕ್ ಯು. ಫೈಂಡ್ ದ ಕಾಮನ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಕಾಮನ್ ನೌನ್ ಅನ್ನು ನೀವು ಗುರುತಿಸ್ಬೇಕು. ಏನಿದೆ ಕಾಮನ್ ನೌನ್? ಬೇಗ ಗುರುತಿಸಿ ನೋಡೋಣ. ಗರ್ಲ್, ಸ್ಟೇಟ್, ವೀಕ್ ಮತ್ತೆ ಆಲ್ ತ್ರೀ ಅಂತ ಬರ್ತಾ ಇದೆ. ಇಲ್ಲಿ ಕಾಮನ್ ನೌನ್ ಯಾವುದು ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಗರ್ಲ್ ಅಂತ ಒಬ್ರು ಆನ್ಸರ್ ಮಾಡ್ತಿದ್ರಿ, ವೀಕ್ ಅಂತ ಒಬ್ರು, ಸ್ಟೇಟ್ ಅಂತ ಒಬ್ರು ಆನ್ಸರ್ ಮಾಡಿದಿರಿ. ಓಕೆ, ಗರ್ಲ್. ಶಂಕರ್ ಹೂಗರ್ ಆಲ್ ದ ತ್ರೀ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ಸರಿ ಉತ್ತರ. ನಾನು ನಿಮಗೆ ಕೇಳ್ತಾರ ಪ್ರಶ್ನೆ ಏನಪ್ಪಾ? ನಾನು ಆಗ್ಲೇ ಹೇಳಿದೆ. ಓ ಸಾರ್, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದೆ, ಅದಕ್ಕೆ ನೀವು ಗರ್ಲ್ ಅಂತೀರಾ, ಸ್ಟೇಟ್ ಅಂತೀರಾ? ಏ ಹಾಗೆ ಅನ್ಕೊಳಕ್ ಹೋಗ್ಬಾರ್ದಮ್ಮ. ಇದು ಗರ್ಲ್ ಅಂತಾನೆ. ಆಕ್ಚುಲಿ ಇಲ್ಲಿ ಬರ್ದಿದ್ವಿ ಇಂಡಿವಿಜುವಲ್ ಅಂತ ಕ್ಯಾಪಿಟಲ್ ತಗೊಂಡಿದೆ. ಇಲ್ಲಿ ಆಲ್ ದ ತ್ರೀ ಅನ್ನೋದೇ ಸರಿಯಾದ ಉತ್ತರ. ಇಲ್ಲಿ ಗರ್ಲ್, ಸ್ಟೇಟ್, ವೀಕ್ ಇವೆಲ್ಲ ಮೂರು ಕೂಡ ಏನಿದೆ, ಇವು ಕಾಮನ್ ನೌನ್ಸ್ ಇದೆ. ಇದ್ಮೇಲೆ ನೀವು ತಪ್ಪಾಗಿ ಉತ್ತರ ಹೇಳ್ಬಾರ್ದಲ್ಲ. ಯಾಕಂತಂದ್ರೆ ಈ ತಪ್ಪನ ಉತ್ತರ ನೀವು ಹೇಳಿದ್ರಿ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ನೀವು ಏನ್ ಕಲಿಸ್ತೀರಾ? ತಪ್ಪಾಗಿ ಕಲಿಸ್ತೀರಲ್ವಾ ಮುಂದೋಗಿ. ಕಾಮನ್ ನೌನ್ಸ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಿಇಟಿ ಟಿಇಟಿ ಇಟ್ಟು ಅವರು ಏನ್ ಮಾಡಿದ್ದಾರೆ, ಸ್ವಲ್ಪ ರುಬ್ತಾ ಇದಾರೆ. ಕಾಮನ್ ನೌನ್ಸ್ ಅಂದ್ರೆ ಏನಪ್ಪಾ? ವಸ್ತುಗಳಿಗೆ ನಾವು ಇಡುವಂತ ಹೆಸರುಗಳು. ಲ್ಯಾಪ್ಟಾಪ್ ಆಗಿರ್ಬೋದು, ಓಕೆ, ಕ್ಯಾಮರಾ ಆಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಓಕೆ, ಹಾಗೆ ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು. ಅದಕ್ಕೇನೋ ಸ್ಪೆಸಿಫಿಕ್ ಹೆಸರಿಟ್ರೆ ಅದು ಪ್ರಾಪರ್ ನೌನ್. ಏನು ಇಡ್ಲಿಲ್ಲ ಅಂದ್ರೆ ಅದು ಕಾಮನ್ ನೌನ್. ಆದತ್ರಿ ಅಂತ ಹೆಸರು ಇಟ್ಟಿದ್ದೀರಲ್ಲ, ಆ ಸರಿ ಇದೆ ನೋಡಿ. ಯಾರೆಲ್ಲ ಬೇರೆ ಬೇರೆ ಉತ್ತರ ಹೇಳಿದ್ರಿ, ತಾವು ದಯವಿಟ್ಟು ಬೇಸಿಕ್ ಗ್ರಾಮರ್ ನ ಮತ್ತೆ ನೋಡ್ಕೊಳ್ಳಿ. ನೀವು ಎರಡು ತಪ್ಪಾಗ್ತದೆ ನಿಮ್ಮಿಂದ. ಕ್ವಶನ್ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಏನ್ ಕೀವರ್ಡ್ ಇದೆ? ಫೈಂಡ್ ದ ಕಾಮನ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಇದೆ. ಕಾಮನ್ ನೌನ್ ಅನ್ನು ಗುರುತಿಸ್ಬೇಕು. ಇವ್ರು ಕೊಟ್ಟಿರೋದು ಗರ್ಲ್ ಅರೈವ್ಡ್ ಇನ್ ದ ಸ್ಟೇಟ್ ಲಾಸ್ಟ್ ವೀಕ್ ಅಂತ. ಇವೆಲ್ಲ ಇಲ್ಲೇನಿದೆ? ಕಾಮನ್ ನೌನ್ ಇದೆ, ಕಾಮನ್ ನೌನ್ ಇದೆ, ಮತ್ತೆ ಕಾಮನ್ ನೌನ್ ಇದೆ. ಆಕ್ಚುಲಿ ಲಾಸ್ಟ್ ವೀಕ್ ಏನಿದೆ ಕಾಮನ್ ನೌನ್ ಅಲ್ಲ, ಇದೊಂದು ಅಡ್ವರ್ಬ್ ಬರುತ್ತೆ. ಇರ್ಲಿ, ಬರೀ ವೀಕ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಓಕೆ. ಇರ್ಲಿ, ಮುಂದೋಗೋಣ. ಕಾಮನ್ ನೌನ್ ಅಂದ್ರೆ ಏನು? ಕಾಮನ್ ನೌನ್ಸ್ ಏನಿದೆ, ಕಾಮನ್ ನೌನ್ ಜನರಲ್ ಪರ್ಸನ್, ಪ್ಲೇಸ್, ಥಿಂಗ್ ಅಥವಾ ಐಡಿಯಾಕ್ಕೆ ಹೇಳುವಂತ. ಜನರಲ್ ಆಗಿ ನಾವು ಒಂದು ಪರ್ಸನ್ಗೆ, ಒಂದು ಪ್ಲೇಸಿಗೆ, ಒಂದು ಥಿಂಗಿಗೆ, ಒಂದು ಐಡಿಯಾಕ್ಕೆ ಹೆಸರಿಡುವಂಥದ್ದು. ಕಿಡ್ಸ್, ಫಾರ್ಮ್, ಚಿಕನ್ಸ್, ಫ್ರೆಂಡ್ಶಿಪ್. ಎಷ್ಟು ಕಾಮನ್ ಆಗಿದೆ ರೀ ಇವೆಲ್ಲ. ಕಾಮನ್ ವರ್ಡ್ಸ್ ಅಲ್ವಾ? ಹ? ಹಾಗಾದ್ರೆ ಕಾಮನ್ ಏನು? ಆ ನೌನ್ ಇಸ್ ಎ ಪರ್ಸನ್, ಪ್ಲೇಸ್, ಥಿಂಗ್ ಅಂತ ನಮಗೆ ಗೊತ್ತಿದೆ. ಕಾಮನ್ ನೌನ್ಸ್ ಆರ್ ಜನರಲ್ ನೌನ್ಸ್ ಫಾರ್ ಪೀಪಲ್, ಪ್ಲೇಸ್, ಥಿಂಗ್ಸ್ ಅಂಡ್ ಐಡಿಯಾಸ್ ಅಂತ. ಕಾಮನ್ ನೌನ್ಸ್ ತುಂಬಾ ಕಾಮನ್ ಆಗಿರುತ್ತೆ. ಅವನ್ನ ಕ್ಯಾಪಿಟಲ್ ಲೆಟರ್ ಇಂದ ಬರೆಯೋದಿಲ್ಲ. ಸೆಂಟೆನ್ಸ್ ಅಲ್ಲಿ ಬಂದಾಗ ದೇ ಆರ್ ನಾಟ್ ಕ್ಯಾಪಿಟಲೈಸ್ಡ್. ಅದು ಕ್ಯಾಪಿಟಲೈಸ್ ಮಾಡುವಲ್ಲ. ಅವುಗಳ ಸಿಂಗ್ಯುಲರ್ ಪ್ಲೂರಲ್ ಮಾಡಬಹುದು. ಯು ಕ್ಯಾನ್ ಮೇಕ್ ದೆಮ್ ಸಿಂಗ್ಯುಲರ್ ಪ್ಲೂರಲ್. ಹಾಗಾದ್ರೆ ಸಿಂಗ್ಯುಲರ್ ಪ್ಲೂರಲ್, ಈ ವುಮನ್ ಏನಿದೆ ಇದರ ಪ್ಲೂರಲ್ ಫಾರ್ಮ್ ಯಾವುದು ನೀವು ಹೇಳಿ ನೋಡೋಣ. ವುಮನ್, ಇದರ ಪ್ಲೂರಲ್ ಫಾರ್ಮ್ ಬರ್ಲಿ. ಹಾಗೇನೆ ಚೈಲ್ಡ್, ಇದ್ರ ಪ್ಲೂರಲ್ ಫಾರ್ಮ್. ಗೂಸ್, ಇದರ ಪ್ಲೂರಲ್ ಫಾರ್ಮ್ ಅನ್ನ ಬೇಗ ಹೇಳ್ಬೇಕಾಗಲ್ಲ. ನಾವು ಬೇಗ ಈ ಪದಗಳ ಪ್ಲೂರಲ್ ಫಾರ್ಮ್ ಅನ್ನ ಹೇಳಿ ಮುಂದೆ ಹೋಗೋಣ. ಥ್ಯಾಂಕ್ ಯು ಮಧು ಶಿವು ಪಾಟೀಲ್ ಸರ್. ಓಕೆ, ಓಕೆ. ಪ್ಲೂರಲ್ ಫಾರ್ಮ್ ನೋಡಿ, ನಾನೇ ಹೇಳ್ತೀನಿ. ಕೆಲವರು ಸ್ಪೆಲ್ಲಿಂಗ್ಗಳು ಅವುಗಳು ನೋಡಿದ್ರೆ ನನಗೆ ಸ್ವಲ್ಪ ಏನಾಗತ್ತೆ, ನೀವೆಲ್ಲ ವರ್ಕ್ ಮಾಡೋ. ವಿಮಿನ್ಸ್ ಅಲ್ಲ, ಚೈಲ್ಡ್, ಚಿಲ್ಡ್ರನ್, ಚೈಲ್ಡ್ಸ್ ಅಲ್ಲ. ಗೂಸ್ಗೆ ಗೀಸ್ ಬರುತ್ತೆ. ಇವೆಲ್ಲ ಬೇಸಿಕ್ ಅಲ್ಪ, ಬೇಸಿಕ್.
ಬೇಸಿಕ್ ಯು ಹ್ಯಾವ್ ಟು ಗ್ರಾಮರ್ ಅಂತ ಹೋದಾಗ ಮಾಡಿ, ಜಸ್ಟ್ ಬೇಸಿಕ್ ಗ್ರಾಮರ್ ನ ನೀವು ಇವನ್ನ ಸರ್ಚ್ ಮಾಡಿ. ಯೂಟ್ಯೂಬ್ ಮೇಲೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ವಿಡಿಯೋಗಳಿದೆ. ಸರ್ಚ್ ಮಾಡಿ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ಬಿಡಬೇಡಿ. ನೋಡಿ, ಕಾರ್ ಇದೊಂದು ಕಾಮನ್ ನೌನ್. ನಾನು ನನ್ನ ಕಾರಿಗೆ ಟಾಟಾ ನೆಕ್ಸಾನ್ ನನ್ನ ಬ್ರ್ಯಾಂಡ್ ಇದೆ ಅನ್ಕೊಂಡ್ರೆ ಅದು ಪ್ರಾಪರ್ ನೌನ್. ರೈಟರ್, ಕುವೆಂಪು ಒಬ್ರು ರೈಟರ್ ಇದ್ದಾರೆ. ಹೌದಾ? ಕಂಟ್ರಿ ಇದು ಕಾಮನ್ ನೌನ್. ಇಂಡಿಯಾ ಪ್ರಾಪರ್ ನೌನ್. ಕಾಂಟಿನೆಂಟ್ ಕಾಮನ್ ನೌನ್. ಏಷ್ಯಾ ಪ್ರಾಪರ್ ನೌನ್. ರೆಸ್ಟೋರೆಂಟ್ ಕಾಮನ್ ನೌನ್, ಅದಕ್ಕೆ ನಾವು ಒಂದು ಹೆಸರಿಟ್ರೆ ಕಾಮತ್ ಅಂತ, ಪ್ರಾಪರ್ ನೌನ್. ಸಿಟಿ ಕಾಮನ್. ಹುಬ್ಳಿ ಪ್ರಾಪರ್ ನೌನ್. ಜೀನ್ಸ್ ಕಾಮನ್ ನೌನ್. ಲೆವಿಸ್ ಪ್ರಾಪರ್ ನೌನ್. ಹೀಗೆ ನಾವು ಈ ಕಡೆ ಕಾಮನ್ ನೌನ್ಸ್, ಈ ಕಡೆ ಪ್ರಾಪರ್ ನೌನ್ಸ್ ಇಡ್ತೀವಿ. ಎರಡರ ನಡುವೆ ವ್ಯತ್ಯಾಸ ನಿಮಗೆ ಗೊತ್ತಾದ್ರೆ ಐ ಆಮ್ ವೆರಿ ಹ್ಯಾಪಿ. ಬೇಸಿಕ್ ಹೇಗೆ ಕಲಿಬೇಕು ಸರ್? ಬೇಸಿಕ್ ನ ಹೇಗೆ ಕಲಿಬೇಕು ಅನ್ನೋದು ಕ್ವಶನ್. ಬೇಸಿಕ್ ನ ಬೇಸಿಕ್ ಆಗಿ ಕಲಿಬೇಕು. ನೀವು ಪ್ರತಿಯೊಂದಕ್ಕೂ ಪ್ರಾಪರ್ ನೌನ್ ಅಂತ ಯೂಟ್ಯೂಬ್ ಸರ್ಚ್ ಮಾಡಿ, ಕಾಮನ್ ನೌನ್ ಅಂತ ಸರ್ಚ್ ಮಾಡಿ, ಕಲೆಕ್ಟಿವ್ ನೌನ್ಸ್ ಅಂದ್ರೆ ಸರ್ಚ್ ಮಾಡಿ, ಕೂತ್ಕೊಂಡಿದ್ದು ಅವುಗಳನ್ನ ಪಾಯಿಂಟ್ಸ್ ಮಾಡಿ. ಬೇಸಿಕ್ ನ ಕೂತ್ಕೊಂಡು ಅರ್ಥ ಮಾಡ್ಕೊಳಕ್ಕೆ ಲಕ್ಷ ಲಕ್ಷ ವಿಡಿಯೋಗಳಿದೆ. ಒಂದು ಎರಡು ಹೇಳ್ತಾ ಇಲ್ಲ, ಲಕ್ಷ ಲಕ್ಷ ವಿಡಿಯೋಗಳಿದೆ. ಕನ್ನಡದಲ್ಲಿ ಸಿಗುತ್ತೆ, ಹಿಂದಿಯಲ್ಲಿ ಸಿಗುತ್ತೆ, ಹೀಗೆ ಸಿಗುತ್ತೆ. ಮತ್ತು ಇದೇ ಕ್ಲಾಸ್ ಅನ್ನ ನೀವು ಏನ್ ಅನ್ಕೊಳ್ಳಿ, ಕಾಮನ್ ತರ ತಿಳ್ಕೊಂಬಿಡಿ. ಚಿಲ್ಡ್ರನ್ಸ್ ಆಗಬಾರ್ದು ಗುರು, ಲೈಕ್ ಚಿಲ್ಡ್ರನ್ ಆಗ್ಬೇಕು. ಓಕೆ, ಇಲ್ಲಿ ಹಾಗಾದ್ರೆ ಕಾಮನ್ ನೌನ್ಸ್ ಅನ್ನು ನೀವು ಐಡೆಂಟಿಫೈ ಮಾಡಬೇಕು. ಯು ಹ್ಯಾವ್ ಟು ಐಡೆಂಟಿಫೈ ದ ಕಾಮನ್ ನೌನ್ಸ್ ಅಮಂಗ್ ದಿ ಸೆಂಟೆನ್ಸಸ್. ಯಾರೆಲ್ಲ ಮಾಡ್ತೀರಿ? ಐ ಆಮ್ ವೆರಿ ಹ್ಯಾಪಿ. ನಂಬರ್ ಹಾಕಿ. ನಂಬರ್ ಹಾಕ್ತಾ ಇದ್ರೆ ಗೊತ್ತಾಗಲ್ಲ. ಓಕೆ, ಹಲೋ ಗುರುಗಳೇ, ನಾನು ಲೈವ್ ಕ್ಲಾಸ್ ಅಲ್ಲಿ ಇದ್ದೆ. ಅದಕ್ಕೆ ಹಾ, ಓಕೆ ಸರ್, ನೀವ್ ಯಾರು ಗೊತ್ತಾಗಿಲ್ಲ. ಹಾ ಸರ್, ಆಮೇಲೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ನನ್ನ ಕ್ಲಾಸ್ ಅಲ್ಲಿ ತಿಳ್ಕೊಳಕ್ ಹೋಗ್ಬಿಡಿ, ಮತ್ತೆ ಕಾಲ್ ಮಾಡ್ತೀನಿ. ಹಾ, ಆಮೇಲೆ ನೀವು ಹೆಣ್ಮಕ್ಳು ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಯಜಮಾನ್ರಿಗೆ ಕಾಲ್ನ ಮಾಡೋದ್ ಯಾಕೆ ಹೇಳ್ತೀರಿ ಗೊತ್ತಿಲ್ಲ. ಜಗತ್ತು ಬಹಳ ಫಾಸ್ಟ್ ಫಾರ್ವರ್ಡ್ ಆಗಿದೆ. ಫಾಸ್ಟ್ ಫಾರ್ವರ್ಡ್ ಆಗಿದ್ದಾರೆ. ನೀವು ದಿನ ನೋಡುವಂತ ವ್ಯಕ್ತಿಗಳ ಜೊತೆಗೆ ನೀವು ಕ್ಲಾಸ್ ತಗೊಂಡಿರ್ತೀರಲ್ಲ, ಅವರೇ ಮಾತಾಡ್ಬೇಕಲ್ವಾ? ನೀವು ಇಂಥ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ನೀವು ಅವ್ರ ಹೆಲ್ಪ್ ತಗೊಂಡ್ರೆ ಮುಂದೆ ಇಂಡಿಪೆಂಡೆಂಟ್ ಹೆಂಗ್ ಆಗ್ತೀರಾ? ನಾಳೆ ನೌಕರಿ ಮಾಡಿದ್ಮೇಲೆ ಹೆಂಗೆ ನೀವು ಎಲ್ಲರನ್ನ ನಿಭಾಯಿಸ್ತೀರಾ? ಹೆಣ್ಮಕ್ಳು ಆದಷ್ಟು ಯಾರು ಕ್ಲಾಸ್ ತಗೊಂಡಿರ್ತೀರಿ ಅವರೇ ಕಾಂಟ್ಯಾಕ್ಟ್ ಮಾಡಿ. ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್. ಒಂದ್ ಸ್ವಲ್ಪ ಸೆಲ್ಫ್ ಮೋಟಿವೇಶನ್ ತಗೊಳ್ಳಿ, ಲೈಫಲ್ಲಿ ಮುಂದುವರಿರಿ. ಯಾಕಂತಂದ್ರೆ ನಾನು ಬಹಳ 90% ಹೆಣ್ಮಕ್ಳು ಅವ್ರ ಹಸ್ಬೆಂಡ್ಗಳನ್ನ ಕಾಲ್ ಮಾಡೋದಕ್ಕೆ ಹೇಳ್ತಾರೆ. ಯಾಕೆ? ಪ್ರತಿಯೊಂದು ಸಮಸ್ಯೆಗೆ ಅವ್ರನ್ನೇ ನೀವು ಮುಂದಾಗ್ಬೇಕು. ಯಾಕಂದ್ರೆ ಬದುಕು ನಿಮ್ದು, ನೀವು ಕಟ್ಕೋಬೇಕಂತ. ಇಲ್ಲಿ ನೋಡೋಣ, ನೀವೇ ಹೇಳಿದ್ದೀನಿ. ಏನೇನು ಉತ್ತರ ಕೊಟ್ಟಿದ್ದೀರಿ? ಫಸ್ಟ್ ಒನ್ ಎಲ್ಲರೂ ಹೇಳಿದಿರಿ. ಫಸ್ಟ್ ಒನ್ಗೆ ಸರಿಯಾದ ಆನ್ಸರ್ ಚಿಕನ್. ಇದು ಕಾಮನ್ ನೌನ್. ಮತ್ತೆ ಎಕ್ಸ್ ಕಾಮನ್ ನೌನ್. ಓಕೆ, ಇವೆರಡು ಕಾಮನ್ ನೌನ್ ಇದೆ. ಇದು ಅಡ್ವರ್ಬ್ ಇದೆ. ಎವ್ರಿ ಮಾರ್ನಿಂಗ್ ಇನ್ ಅಡ್ವರ್ಬ್ ಆಫ್ ಟೈಮ್. ಇದು ಲೇ ಏನಿದೆ, ಇದು ವರ್ಬ್ ಇದೆ. ರೈಟಾ? ದೋಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲಾಸ್ಟ್ ದೇರ್ ಟೂಲ್ಸ್. ಇಲ್ಲಿ ಇದು ಮತ್ತೆ ಕನ್ಸ್ಟ್ರಕ್ಷನ್ ಹಾಗೆ ವರ್ಕರ್ಸ್ ಇದಿಷ್ಟು ಕಾಮನ್ ನೌನ್ ಆಗುತ್ತೆ. ಟೂಲ್ಸ್ ಕೂಡ ಕಾಮನ್ ನೌನ್ ಆಗುತ್ತೆ. ಯಾರೆಲ್ಲ ಬರ್ದಿದ್ದೀರಿ? ವೆರಿ ಗುಡ್, ವೆರಿ ಗುಡ್, ಗುಡ್ ಅಲ್ಲ. ಎರಡನೇದು, ಫ್ರೆಂಡ್ಶಿಪ್ ಮೀನ್ ಸೋ ಮಚ್ ಟು ಕಿಡ್ಸ್. ಕಿಡ್ಸ್ ಏನಿದೆ, ಇದು ಕಾಮನ್ ನೌನ್ ಇದೆ. ಯಾರೆಲ್ಲ ಫ್ರೆಂಡ್ಶಿಪ್ ಅಂತ ಬರ್ದಿದ್ದೀರಿ? ನಾಟ್ ಗುಡ್ ಎನಫ್. ಹಾ, ರೂಢಿಯಿಂದ ಬಂದಿರೋದು. ಕನ್ನಡವನ್ನ ತಗೊಂಡ್ಬಂದ್ರಿ, ವೆರಿ ಗುಡ್. ಇದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತಾರೆ. ಕನ್ನಡ ಮರೆತು ಇಂಗ್ಲಿಷ್ ಕಲಿಬೇಕು, ದಟ್ಸ್ ರೈಟ್ ಐಡಿಯಾ. ಕನ್ನಡನ ಕಲ್ತಿದ್ದೀನಿ ಅನ್ನೋದನ್ನ ಮರಿಬೇಕು. ಅನ್ಲರ್ನ್ ಟು ಲರ್ನ್ ಅಂತ. ಹಂಗೆ. ವಾಟ್ ಮೂವಿ ಡಿಡ್ ದ ಬಾಯ್ಸ್ ವಾಚ್? ಮೂವಿ ಕಾಮನ್ ನೌನ್, ಬಾಯ್ಸ್ ಕಾಮನ್ ನೌನ್. ದ ಹ್ಯಾಮ್ಸ್ಟರ್ ಸ್ಕ್ವೀಕ್ಡ್ ವಿತ್ ಫ್ರಸ್ಟ್ರೇಷನ್. ಹ್ಯಾಮ್ಸ್ಟರ್ ಕಾಮನ್ ನೌನ್, ಫ್ರಸ್ಟ್ರೇಷನ್ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ಸರಿಯಾಗಿ ಅರ್ಥ ಆಗಿದೆ ಅಂತ ವರ್ಕ್ ಆಯ್ತು. ನೋಡಿ, ಇಲ್ಲೇ ಇಲ್ಲೇ ಬಹುಮಾನ. ನೀವು ಇಲ್ಲೇ ಕಾಮನ್ ನೌನ್ಸ್ ಅಂತ ಯಾರು ಕಲ್ತಿದ್ರಿ, ತಪ್ಪುಗಳಾಗಿದ್ರೆ ಸರಿ ಮಾಡ್ಕೊಂಡು ಮುಂದೋಗಿ ಅಷ್ಟೇ. ಕಾಮನ್ ನೌನ್ಸ್ ಅನ್ನು ಸಿಂಗ್ಯುಲರ್ ಪ್ಲೂರಲ್ ಮಾಡ್ಬೋದು. ಅಬ್ಸ್ಟ್ರಾಕ್ಟ್ ನೌನ್ ಸಿಂಗ್ಯುಲರ್ ಪ್ಲೂರಲ್ ಕೆಲವು ಪದಗಳನ್ನು ಮಾಡ್ಬೋದು, ಇಲ್ಲ ಅಂತಲ್ಲ.
ಮಾಡ್ಬೋದು. ಉದಾಹರಣೆಗೆ ಫ್ರೆಂಡ್ಶಿಪ್ಸ್ ಅಂತ ಹೇಳ್ತಾರೆ, ಫ್ರಸ್ಟ್ರೇಷನ್ಸ್ ಅಂತ ಅಬ್ಸ್ಟ್ರಾಕ್ಟ್ ನೌನ್ ಮಾಡ್ಬೋದು. ಆದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಯು ಕಾಂಟ್ ಟಚ್ ಇಟ್, ಅದನ್ನ ಟಚ್ ಮಾಡೋದಕ್ಕೆ ಆಗಲ್ಲ. ಫ್ರೆಂಡ್ಶಿಪ್ ನ ಫ್ರೆಂಡ್ ಟಚ್ ಮಾಡಬಹುದು, ಬಟ್ ಯು ಕ್ಯಾನ್ ಟಚ್ ಹಿಸ್ ಫ್ರೆಂಡ್ಶಿಪ್. ಹೌದಾ? ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ಪ್ರಶ್ನೆ, ಏನಿದೆ ಉತ್ತರ? ಫೈಂಡ್ ಔಟ್ ದ ಕಲೆಕ್ಟಿವ್ ನೌನ್. ನೋಡಿ, ನಮಗೆ ಕಾಮನ್ ನೌನ್ ಗೊತ್ತಾಯ್ತು, ಪ್ರಾಪರ್ ನೌನ್ ಗೊತ್ತಾಯ್ತು. ಈಗ ನಾವು ಬರ್ತಾ ಇದೀವಿ ಕಲೆಕ್ಟಿವ್ ನೌನ್ಗೆ. ನಿಮ್ಗೆ ಇಂಡೈರೆಕ್ಟ್ ಆಗಿ ನಾನು ಗ್ರಾಮರ್ ಕೂಡ ಹೇಳ್ತಾ ಇದೀನಿ ಜೊತೆ ಜೊತೆಗೆ, ಅಲ್ವಾ? ಇದೇ ಬೇಸಿಕ್ ಕ್ಲಾಸ್. ಫೈಂಡ್ ಔಟ್ ದ ಕಲೆಕ್ಟಿವ್ ನೌನ್ ಫ್ರಮ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಇದೆ. ಹಿ ವಾಸ್ ಪಾರ್ಟ್ ಆಫ್ ದ ಫಿಲ್ಮ್ ಕ್ರ್ಯೂ ಅಂತ. ಹಿ, ಫಿಲ್ಮ್, ಕ್ರ್ಯೂ, ನನ್ ಆಫ್ ದ ಅಬೋ. ಕಲೆಕ್ಟಿವ್ ನೌನ್ಸ್ ಯಾವ್ದು ಬರುತ್ತೆ? ಸೋಮಲಿಂಗ ರಾಜಣ್ಣನವರೇ, ಫ್ರೆಂಡ್ಶಿಪ್ ಏನಿದೆ ಅದು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಮುಂದೆ ಹೇಳ್ತೀನಿ. ಅಬ್ಸ್ಟ್ರಾಕ್ಟ್ ನೌನ್ ಅಂತ. ಓಕೆ. ನೀಲಾಂಬಿಕಾ ಪಂಚಾಳ್ ಅವರೇ, ಫ್ರೆಂಡ್ಶಿಪ್ ಬರಲ್ಲಪ್ಪ. ಫ್ರೆಂಡ್ಶಿಪ್ ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತಮ್ಮ, ಬರಲ್ಲ. ಹಾಗೆ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿದ್ದೀನಿ, ಯಾರೆಲ್ಲ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ದಟ್ಸ್ ಗುಡ್ ಥಿಂಗ್. ಯಾಕಂದ್ರೆ ಪಟ್ಟಾಗಿ ಎಲ್ಲ ಅಪ್ಡೇಟ್ಗಳನ್ನ ಅಲ್ಲಿ ಕೊಡ್ತೀವಿ. ಕ್ಲಾಸ್ ರೂಮ್ ನಲ್ಲಿ ಕೊಡದಿರೋ ಅಪ್ಡೇಟ್ಗಳು ಅಲ್ಲಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಕ್ಕೇ ಸಿಗುತ್ತೆ 100%. ಇಲ್ಲಿ ಸರಿಯಾದ ಉತ್ತರ ಕ್ರ್ಯೂ ಅನ್ನೋದು ಸರಿಯಾದ ಉತ್ತರ. ಕ್ರ್ಯೂ. ಕ್ರ್ಯೂ ಅಂತಂದ್ರೇನು? ಒಂದು ಫಿಲ್ಮ್ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್, ದ ಗ್ರೂಪ್ ಆಫ್ ವರ್ಕರ್ಸ್. ಯಾರೆಲ್ಲ ಕೆಲಸ ಮಾಡ್ತಾರೆ, ಗ್ರೂಪ್ ಆಫ್ ವರ್ಕರ್ಸ್ ಅನ್ನ ವರ್ಕರ್ಸ್ ಇನ್ ಅ ಫಿಲ್ಮ್ ಆಗಿರ್ಬೋದು. ಹಾಗೇನೆ ಒಂದು ಶಿಪ್ ಅಲ್ಲಿ ಕೆಲಸ ಮಾಡೋರು, ಒಂದು ಫ್ಲೈಟ್ ಅಲ್ಲಿ ಕೆಲಸ ಮಾಡೋರು, ಇವನ್ನೆಲ್ಲ ಏನಂತಾರೆ? ಕ್ರ್ಯೂ ಮೆಂಬರ್ಸ್. ಕ್ರ್ಯೂ ಅಂತ ಕರೀತಾರೆ. ಕ್ರ್ಯೂ. ಕೀ ಬಂಚ್ ಅಲ್ಲ, ಕೀ ಬಂಚ್. ಬಂಚ್ ಅನ್ನೋ ವರ್ಡ್ ಏನಿದೆ ಇದು ಕಲೆಕ್ಟಿವ್ ನೌನ್. ಹೌದ್ರಾ? ಕಲೆಕ್ಟಿವ್ ನೌನ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ, ಪರವಾಗಿಲ್ಲ, ಕಲೆಕ್ಟಿವ್ ನೌನ್ಸ್ ಬಗ್ಗೆ ಹೇಳ್ತೀನಿ. ನೋಡಿ, ಕಲೆಕ್ಟಿವ್ ನೌನ್ಸ್ ಒನ್ ವರ್ಡ್ ದಟ್ ನೇಮ್ಸ್ ಅ ಗ್ರೂಪ್ ಆಫ್ ಪೀಪಲ್, ಅನಿಮಲ್ಸ್ ಅಥವಾ ಥಿಂಗ್ಸ್. ಒಂದು ಗುಂಪಿನ ಜನರನ್ನು ಸೂಚಿಸುವಂತ ಪದಗಳು. ಈಗ ಆರ್ಮಿ ಅಂತ ಇದೆ, ಎನ್ ಆರ್ಮಿ ಆಫ್ ಸೋಲ್ಜರ್ಸ್ ಅಂತ ಹೇಳ್ತೀವಿ. ಒಂದು ಗುಂಪು ಸೋಲ್ಜರ್ಸ್ ಗುಂಪನ್ನು ತೋರಿಸುತ್ತೆ. ಹಾಗೆ ಇಲ್ಲಿ ಆ ಟೀಮ್ ಆಫ್ ಡಕ್ಸ್ ಅಂತ ಹೇಳ್ತೀವಿ, ಡಕ್ಗಳ ಗುಂಪು, ಟೀಮ್ ಆಫ್ ಡಕ್ಸ್. ಆ ಬಂಚ್ ಆಫ್ ಕೀಸ್, ಇವೆಲ್ಲ ಏನಿದೆ ಕಲೆಕ್ಟಿವ್ ನೌನ್ಸ್ ಇದೆ. ರೈಟಾ? ಕಲೆಕ್ಟಿವ್ ನೌನ್ಸ್ ಇಷ್ಟೇ ಸಾರ್ ಅಂದ್ರೆ, ನಾವು ಚಿಕ್ಕವರಿದ್ದಾಗ ನಾವು 1ನೇ ಕ್ಲಾಸ್ ಮಕ್ಕಳು ಹೇಳ್ಕೊಡ್ತಾ ಇದ್ವಿ. ನಾನು CBSE ಇಲ್ಲಿ ವರ್ಕ್ ಮಾಡ್ತಿರುವಾಗ ಯಾರು ಟೀಚರ್ ಇಲ್ಲ ಅಂತ 1ನೇ ಕ್ಲಾಸ್ 2ನೇ ಕ್ಲಾಸ್ಗೂ ಕೂಡ ಪಾಠ ಮಾಡಕ್ ಹಾಕಿದ್ರು. ಅವಾಗ ಹೊಸದಾಗಿ ಫ್ರೆಶರ್ ಇದ್ದಾಗ, ಅವಾಗ ಅಲ್ಲಿ ಮಕ್ಕಳು, ಈ 1ನೇ ಕ್ಲಾಸ್ ಮಕ್ಕಳು ಇವುಗಳನ್ನು ಕಲಿತಾ ಇದ್ರು, ಕಲೆಕ್ಟಿವ್ ನೌನ್ಸ್ ಅಂದ್ರೆ ಏನು ಅಂತ. ನೋಡಿ, ಈ ಮ್ಯೂಸಿಷಿಯನ್ಸ್ ಗಳ ಗುಂಪಿಗೆ ಬ್ಯಾಂಡ್ ಅಂತ ಕರಿತೀವಿ. ಏನಂತೀವಿ? ಬ್ಯಾಂಡ್ ಬಾರಿಸ್ತೀನಿ ಅಂತಿರಲ್ಲ, ಹಂಗೆ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್. ಹಾಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಹಾಗೆ ಕ್ರ್ಯೂ ಆಫ್ ಸೇಲರ್ಸ್. ಸೇಲರ್ಗಳ ಗುಂಪಿಗೆ ಕ್ರ್ಯೂ ಅಂತ ಕರಿತೀವಿ, ಕ್ರ್ಯೂ. ಕ್ವಾಯರ್ ಆಫ್ ಸಿಂಗರ್ಸ್. ಹಾಡುಗಾರ ಗುಂಪಿಗೆ ಕ್ವಾಯರ್ ಅಂತ ಕರಿತೀವಿ. ಹಾಗೇನೆ ಪ್ಯಾಕ್ ಆಫ್ ಥೀವ್ಸ್. ಕಳ್ಳರ ಗುಂಪಿಗೆ ಪ್ಯಾಕ್ ಅಂತೀವಿ. ಗ್ಯಾಂಗ್ ಅಂತ ನಾವು ಪದವನ್ನು ಬಳಸ್ತೀವಿ. ಪ್ಯಾನಲ್ ಆಫ್ ಜಡ್ಜಸ್. ಈ ಜಡ್ಜಸ್ ಎಕ್ಸ್ಪರ್ಟ್ಸ್ ಇರೋದಕ್ಕೆ ಪ್ಯಾನಲ್ ಅಂತ ಕರಿತೀವಿ. ಗ್ಯಾಂಗ್ ಆಫ್ ಪ್ರಿಸ್ನರ್ಸ್. ಈ ಕೈದಿಗಳ ಗುಂಪಿಗೆ ಗ್ಯಾಂಗ್ ಅಂತ ಹೇಳ್ತೀವಿ, ಅವ್ರು ಗ್ಯಾಂಗ್ ಮಾಡ್ಕೊಳ್ತಾರೆ ಅಲ್ವೇನ್ರಿ? ಹಾಗೇನೆ ಮಾಬ್ ಆಫ್ ರೈಟರ್ಸ್. ಈ ರೈಟರ್ಸ್ ಅಂದ್ರೆ ಈಗ ಗದ್ದಲ ಎಬ್ಬಿಸೋ ಜನಗಳ ಗುಂಪಿಗೆ ಮಾಬ್ ಅಂತಾರೆ. ಮಾಸ್ ಅಂತಾರೆ, ಕ್ರೌಡ್ ಅಂತಾರೆ. ಓಕೆ, ಇವೆಲ್ಲ ಬೇರೆ 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 ಪದಗಳೆಲ್ಲ ಇದೆ. ಮಾಬ್ ಅಂದ್ರೆ ಈ ಗಲಾಟೆ ಮಾಡೋ ಗುಂಪು. ಕಾಮನ್ ನೌನ್ ಅಲ್ಲಿ ನೀವು ಹೇಳಿದ್ರೆ ಸರ್, ಕಾಮನ್ ನೌನ್ ಅಲ್ಲಿ ನೀವೇ ಹೇಳಿದ್ರೆ. ಕಾಮನ್ ನೌನ್ ನಾನು ಏನ್ ಹೇಳಿದೆ ಗುರುಗಳೇ? ಏನ್ ಹೇಳಿದೆ ಏನಪ್ಪ ನನಗೆ ಗೊತ್ತಿಲ್ಲ. ಟ್ರೈಬ್ ಆಫ್ ನೇಟಿವ್ಸ್. ಲೋಕಲ್ ಜನಗಳ ಗುಂಪನ್ನ ಟ್ರೈಬ್ ಅಂತ ಹೇಳ್ತೀವಿ. ಸಿಂಡಿಕೇಟ್ ಆಫ್ ಮರ್ಚೆಂಟ್ಸ್. ಈ ವ್ಯಾಪಾರಸ್ಥರ ಗುಂಪನ್ನ ಸಿಂಡಿಕೇಟ್ ಅಂತೀವಿ, ಸಿಂಡಿಕೇಟ್ ಅಂತ ಹೇಳ್ತೀವಿ. ಲಕ್ಷ್ಮಿ, ನೀವೇನ್ ಹೇಳಿದ್ರೆ ಗೊತ್ತಾಗ್ಲಿಲ್ಲ. ಹಾಗೆ ಕಾಲೋನಿ ಆಫ್ ಆಂಟ್ಸ್. ಇರುವೆಗಳ ಗುಂಪಿಗೆ ಕಾಲೋನಿ ಅಂತೀವಿ, ಆರ್ಮಿ ಅಂತೀವಿ. ಪ್ರೈಡ್ ಆಫ್ ಲಯನ್ಸ್. ಸಿಂಹಗಳ ಗುಂಪಿಗೆ ಪ್ರೈಡ್. ಎಕ್ಸ್ ಕಲೆಕ್ಟಿವ್ ನೌನ್ಸ್ ಅಲ್ವಾ ಸರ್? ಹೇಳಿಲ್ಲ, ಎಕ್ಸ್ ಕಲೆಕ್ಟಿವ್ ನೌನ್ಸ್ ಅಲ್ಲ, ಎಕ್ಸ್ ಕಾಮನ್ ನೌನ್ಸ್. ಎಕ್ಸ್ ಏನಿದೆ ಇದು ಕಾಮನ್ ನೌನ್ಸ್. ಆದ್ರೆ ಬಂಚ್ ಆಫ್ ಎಕ್ಸ್ ಅಂತಂದ್ರೆ, ಡಜನ್ ಆಫ್ ಎಕ್ಸ್ ಅಂತಂದ್ರೆ ಈ ಪದಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಮ್ಮ, ಇಲ್ಲಿ ಮುಂದ್ ಬರೋ ಪದಗಳ ಬಗ್ಗೆ ಅಲ್ಲ.
ಹೌದಾ? ಮುಂದಿನ ಪದಗಳು ಏನಿದೆ ಇವೆಲ್ಲ ಲಯನ್ಸ್ ಏನಿದೆ ಈ ಲಯನ್ಸ್ ಕಾಮನ್ ನೌನ್, ಬೀಸ್ ಕಾಮನ್ ನೌನ್, ವೂಲ್ಸ್, ಮಂಕಿ, ಆಂಟ್ಸ್ ಇವೆಲ್ಲ ಕಾಮನ್ ನೌನ್. ಆದ್ರೆ ಬರ್ತಾವಲ್ಲ ಕಾಲೋನಿ, ಪ್ರೈಡ್, ಆ ಸ್ವಾಮ್ ಆಫ್ ಬೀಸ್, ಇವೆಲ್ಲ ಏನಿದೆ ಇದೆ ಪ್ಯಾಕ್ ಆಫ್ ವೂಲ್ಸ್, ಬ್ಯಾರಲ್ ಆಫ್ ಮಂಕಿ. ನೋಡಿ ಬ್ಯಾರಲ್ ಆಫ್ ಮಂಕಿ ಅಂತ ಹೇಳ್ತಾರೆ. ಶೋಲ್ ಆಫ್ ಫಿಶ್, ಹಾಗೆ ಸ್ಕೂಲ್ ಆಫ್ ಫಿಶ್ ಅಂತಾನು ಕೂಡ ಹೇಳ್ತಾರೆ. ಸ್ಕೂಲ್ ಆಫ್ ಫಿಶ್ ಅಲ್ವೇನ್ರಿ? ಸರ್ ಪ್ಲೀಸ್ ಈ ನೋಟ್ಸ್ ಕಳಿಸ್ತೀನಿ ಮಾ. ಪೇಡ್ ಗ್ರೂಪ್ ನಲ್ಲಿ ಇದ್ದವರಿಗೆಲ್ಲ ಸಿಗುತ್ತೆ, ಡೋಂಟ್ ವರಿ. ಸೆಟ್ ಆಫ್ ಸ್ಟಾಂಪ್ಸ್, ರಾಮರಾಜ್ ಹೇಳ್ತಾರೆ ಸೆಟ್ ಆಫ್ ಸ್ಟಾಂಪ್ಸ್ ಸರ್, ವೆರಿ ಗುಡ್. ನನಗೊಳ್ಳುದು ನಾನು ಹೇಳ್ತಿದ್ದೀನಿ ಈಗ. ಹಾಗೆ ಕಲೆಕ್ಟಿವ್ ನೌನ್ಸ್ ಫಾರ್ ಬರ್ಡ್ಸ್, ಫ್ಲಾಕ್ ಆಫ್ ಬರ್ಡ್ಸ್, ಟ್ರ್ಯಾಕ್ ಆಫ್ ರಾಬಿಟ್ಸ್, ಟ್ರೂಪ್ ಆಫ್ ಬಲೂನ್ಸ್, ಬಬೂನ್ಸ್, ಆಕ್ಚುಲಿ ಬಲೂನ್ಸ್ ಅಲ್ಲ ಬಬೂನ್ಸ್. ಫ್ಲಾಕ್ ಅಥವಾ ಹರ್ಡ್ ಆಫ್ ಶಿಪ್, ನೋಡಿ ಫ್ಲಾಕ್ ಅಂತಾರೆ, ಹರ್ಡ್ ಅಂತಾರೆ ಯಾವ ದನಗಳ ಹಿಂಡಿಗೆ ಆ ರೀತಿ ಕರೀತಾರೆ. ಹಾಗೆ ಕಲೆಕ್ಟಿವ್ ನೌನ್ಸ್ ಗೆ ಏನೆಲ್ಲ ಬರುತ್ತಪ್ಪ, ವಸ್ತುಗಳು, ಇದು ವಸ್ತುಗಳಿಗೆ ಸಂಬಂಧಪಟ್ಟಂಗೆ. ಈ ಡಸ್ಟ್, ಕ್ಲೌಡ್ ಆಫ್ ಡಸ್ಟ್, ಮೋಡಗಳ ರಾಶಿ ಅಂತ ಹೇಳ್ತೀವಿ. ಶಿಪ್ಗಳದು, ಫ್ಲೀಟ್ ಆಫ್ ಶಿಪ್ಸ್ ಅಂತ ಕರಿತೀವಿ. ಗ್ರೂಪ್ ಆಫ್ ಐಲ್ಯಾಂಡ್ಸ್, ಟ್ರ್ಯಾಕ್ ಅಥವಾ ಡೆಕ್ ಆಫ್ ಕಾರ್ಸ್, ಶವರ್ ಆಫ್ ರೇನ್ಸ್. ಅಶ್ವಿನಿ ಜಾಯಿಂಟ್ ಅಂತ ನೋಡಿ ಟೆಲಿಗ್ರಾಮ್ಗೆ ಅಶ್ವಿನಿ ಜಾಯ್ನ್ ಆಗಿದಾರಂತೆ. ನೀವು ಜಾಯ್ನ್ ಆಗಿಲ್ವಾ? ಜಾಯ್ನ್ ಆಗಿ ಕೊಟ್ಕೊಟ್ಟಿದ್ದೀನಿ ನೋಡಿ. ಹೀಪ್ ಆಫ್ ಸ್ಯಾಂಡ್, ಮರಳು ರಾಶಿ. ಕ್ಯೂವರ್ ಆಫ್ ಆರೋಸ್, ಬಾಣಗಳು. ಬಾಣಗಳು ಏನಿದೆ ಅವುಗಳ ಗುಂಪಿಗೆ ನಾವು ಕ್ಯೂವರ್ ಅಂತ ಕರಿತೀವಿ. ಕ್ಲಸ್ಟರ್ ಆಫ್ ಸ್ಟ್ರಿಂಗ್ಸ್ ಆರ್ ಪರ್ಲ್ಸ್, ಮುತ್ತುಗಳು ಏನಿದೆ ಅದನ್ನ ಕ್ಲಸ್ಟರ್ ಅಥವಾ ಸ್ಟ್ರಿಂಗ್ ಅಂತ ಕರಿತೀವಿ ಅಲ್ವಾ? ಥ್ಯಾಂಕ್ ಯು ಮಾ. ಕಾನ್ಸ್ಟಲೇಷನ್ ಆಫ್ ಸ್ಟಾರ್ಸ್, ಈ ನಕ್ಷತ್ರಗಳ ಗುಂಪಿಗೆ ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಬಂಚ್ ಆಫ್ ಗ್ರೇಪ್ಸ್, ಹಾಗೆ ಬಂಚ್ ಆಫ್ ಕೀಸ್ ಅಲ್ವಾ ಏನ್ರಿ? ಹೀಗೆ ನಾವು ಏನಿಲ್ಲ, ನಮ್ಮ ಶಿವ ರಾಯಬಾಗ್ ಅವರ ನೀವು ಗ್ರೂಪ್ ಅಲ್ಲಿ ಇಲ್ವಾ? ಲಿಂಕ್ ಎಲ್ಲ ಇಲ್ಲ, ಅದು ಫ್ರೀ ಗ್ರೂಪ್ ಇದೆ, ಪೇಡ್ ಗ್ರೂಪ್ ಇದೆ. ಪೇಮೆಂಟ್ ಮಾಡಿದ್ರೆ ಪೇಡ್ ಗ್ರೂಪ್ ಅಂತ ಹೇಳ್ತೀವಿ, ಫ್ರೀ ಇದ್ದವರಿಗೆ ಫ್ರೀ ಗ್ರೂಪ್ ಅಂತೀವಿ. ಪೇಮೆಂಟ್ ಮಾಡಿದ್ರೆ ಪ್ರತಿದಿನ 5 ರೆಕಾರ್ಡೆಡ್ ಕ್ಲಾಸ್ ಫಿಕ್ಸ್ ಇರುತ್ತೆ, ಜೊತೆಗೆ 1 or 2 ಲೈವ್ ಕ್ಲಾಸ್ ಇರುತ್ತೆ. +2 ಇದ್ದೇ ಇರುತ್ತೆ ಬಿಡಿ. +2 5 + 2 7 ಕ್ಲಾಸಸ್ ಅವರಿಗೆ ಬರುತ್ತೆ. ಹೌದಾ? ಪಬ್ಲಿಕ್ ಅಲ್ಲಿ ಇದ್ದವರಿಗೆ 1 or 2 ಡೇಸ್ಗೆ ಒಂದೊಂದು ಕ್ಲಾಸ್, 2 ಕ್ಲಾಸ್ ಬರುತ್ತೆ. ಈಗ ಫೈಂಡ್ ಔಟ್ ದ ಕಾಂಕ್ರೀಟ್ ನೌನ್. ನಿಮಗೆ ನಾನು ಕಲೆಕ್ಟಿವ್ ನೌನ್ಸ್ ಬಗ್ಗೆ ಹೇಳಿದೆ, ಹೌದ್ರಾ? ಈಗ ಏನ್ ಮಾಡೋಣ, ಕಾಂಕ್ರೀಟ್ ನೌನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾಂಕ್ರೀಟ್ ನೌನ್ಸ್ ಅಂದ್ರೆ ಏನು? ಕಾಂಕ್ರೀಟ್ ನೌನ್ಸ್ ಕಣ್ಣಿಗೆ ಕಾಣುತ್ತೆ ನೋಡಿ, ನಮ್ ಕಣ್ಣಿಗೆ ಕಾಣೋದೆಲ್ಲ ಕಾಂಕ್ರೀಟ್ ನೌನ್ಸ್. ಕಣ್ಣಿಗೆ ಏನೆಲ್ಲ ಕಾಣುತ್ತೆ ಸರ್? ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಇಲ್ಲಿ ಬ್ಯೂಟಿ, ಮೌಂಟೇನ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಅಬೋವ್ ಅಂತ ಇದೆ. ಇಲ್ಲಿ ನಾಯಿಗಳ ಗುಂಪಿಗೆ ಏನಂತಾರೆ? ಟೀಮ್ ಆಫ್ ಡಾಗ್ಸ್ ಅನ್ಬೋದು, ಅಥವಾ ಗ್ರೂಪ್ ಆಫ್ ಡಾಗ್ಸ್ ಅಂತ ಹೇಳ್ಬೋದು. ಹ್ಮ್ ಲಿಟರ್ ಆಫ್ ಪಪ್ಪೀಸ್, ಲಿಟರ್ ಆಫ್ ಪಪ್ಪೀಸ್ ಕೇಳಿದೀನಿ, ಈ ನಾಯಿ ಮರಿಗಳದು. ಓಕೆ. ಬ್ಯೂಟಿ ಮತ್ತು ಮೌಂಟೇನ್ ಎರಡು ಸಿ, ಸಿ ಬೋತ್ ಎ ಅಂಡ್ ಬಿ ಅಂತ ಹೇಳ್ತಿದ್ದಾರೆ. ಓಕೆ, ಸರಿ ಉತ್ತರ, ಸರಿ ಉತ್ತರ ಬಿ ಮಾತ್ರ. ಕಣ್ಣಿಗೆ ಕಾಣೋದು ಮೌಂಟೇನ್, ಕಣ್ಣಿಗೆ ಕಾಣುತ್ತೆ, ಬೇಕಾದ್ರೆ ಹೋಗಿ ಟಚ್ ಮಾಡಿ, ಬೇಕಾದ್ರೆ ಒಂದ್ ಟೈಮ್ ಹತ್ತಿ, ಟೈಮ್ ಇದ್ರೆ ಇಳೀರಿ ಅಲ್ವಾ? ಹೌದಾ? ಈ ಬ್ಯೂಟಿ ಅನ್ನೋದು ಎಲ್ಲಿರುತ್ತೆ? ಮುಖದಲ್ಲಿರುತ್ತಾ, ಮನಸ್ಸಲ್ಲಿರುತ್ತಾ ಅಂದಾಗ ನೀವು ಅದನ್ನ ಟಚ್ ಮಾಡೋದಕ್ಕಾಗಲ್ಲ. ಬ್ಯೂಟಿ ಇರೋರನ್ನ ನೋಡ್ಬೋದು, ಬ್ಯೂಟಿಫುಲ್ ಫ್ಲವರ್ಸ್ ಅನ್ನ ನೋಡ್ಬೋದು, ಆದ್ರೆ ಅವರಲ್ಲಿರೋ ಬ್ಯೂಟಿನ ನೇರವಾಗಿ ಟಚ್ ಮಾಡೋದಕ್ಕಾಗಲ್ಲ. ನಾನು ಟಚ್ ಮಾಡ್ತೀನಿ ಸರ್ ಅಂದ್ರೆ ಕೆನ್ನೆಗೆ ಬೀಳುತ್ತೆ, ಅದು ಬಿಟ್ರೆ ಮಾತು. ಬ್ಯೂಟಿ ಅಂತಂದ್ರೆ ಫ್ರೆಂಡ್ಶಿಪ್ ಅಂದ್ರೆ, ಆಮೇಲೆ ಹಾನೆಸ್ಟಿ, ಬೇಡ ಬ್ಯೂಟಿ ಬಿಟ್ಬಿಡೋಣ, ಸುಮ್ಮನೆ ತಲೆ ಕೆಡಾಗುತ್ತೆ. ಈ ಆನೆಸ್ಟಿ ಏನಪ್ಪ ಅದನ್ನ ನೋಡೋಣ. ಈ ಆನೆಸ್ಟ್ ನಿಯತ್ತು, ನಿಯತ್ತಿರೋ ಮನುಷ್ಯನ್ ಮುಟ್ಬೋದು, ನಿಯತ್ತನ್ನು ಮುಟ್ಟಕ್ಕಾಗಲ್ಲ, ಹೌದ್ರಾ? ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ಯೂಟಿ ಕಾಣಲ್ವಾ? ಕಾಣುತ್ತೆ, ಆದ್ರೆ ನೀವು ಟಚ್ ಮಾಡಕ್ ಬರುತ್ತಾ? ಬರೀ ಕಾಣೋದು ಒಂದೇ ಮುಖ್ಯ ಅಲ್ಲ, ಯು ಶುಡ್ ಬಿ ಏಬಲ್ ಟು ಟಚ್ ಇಟ್, ಅದನ್ನ ಟಚ್ ಮಾಡಕ್ ಬರ್ಬೇಕು, ಹೌದಾ? ಬ್ಯೂಟಿ ಅನ್ನೋದು ಫೀಲ್ ಮಾಡಕ್ ಬರುತ್ತೆ, ಅದಕ್ಕೆ ಹೇಳಿದ್ರೆ ಬ್ಯೂಟಿ ಬಿಟ್ಬಿಡೋಣ ಅಂತ ಹೇಳಿ. ಬ್ಯೂಟಿ ಏನಿದೆ
ಇಟ್ಬಿಡೋಣ. ಹೌದಾ? ಇವು ಏನಿದೆ ಬ್ಯೂಟಿ ಇದೊಂದು ಅಬ್ಸ್ಟ್ರಾಕ್ಟ್ ನೌನ್ ಬರುತ್ತೆ. ನೋಡಿ ಈ ಮೇಲ್ಗಡೆ ನಾ ಕ್ಲಾಸಿಫೈ ಮಾಡ್ದಂಗೆ ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್ಸ್ ಆಯ್ತದು. ಅದ್ ಕತೆ ಮುಗೀತು. ಈಗ ನೌನ್ಸ್ ಅನ್ನು ನಾವು ಮತ್ತೆ ಎರಡು ತುಡುಕಿ ಮಾಡ್ತೀವಿ. ಕಾಂಕ್ರೀಟ್ ನೌನ್ಸ್ ಮತ್ತೆ ಕಾಂಕ್ರೀಟ್ ಮತ್ತೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ. ಅದ್ರ ಮೇಲೆ ಬರೋಣ ಈಗ. ಓ, ಡಾಗ್ ಗ್ರೂಪಿಗೆ ಕಿಟನ್ ಅಂತಾರಂತೆ. ಕಿಟನ್ ಅಂತಾರ? ಕಿಟನ್ ಅಂದ್ರೆ ಇದು ಯಾವ್ದಪ್ಪ ಇದು? ಓಕೆ, ನೀವು ಹೇಳ್ತಾ ಇದೀರಿ ಅಂತಂದ್ರೆ ನಾನು ಟೈಮ್ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಚೆಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಹೇಳ್ತೀರಿ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ವಿಚಾರ ಇದೆ, ಹಾಗಾಗಿ ಹೇಳ್ತೀರಿ. ಅದನ್ನ ಗ್ರೂಪ್ ಅಂತಾರೆ, ನನ್ನ ಗ್ರೂಪ್ ಅಂತಾರೆ. ಕೆನಲ್ ಪ್ಯಾಕ್ ಹೇಳಿಲ್ಲ ನಿಮಗೆ, ಪ್ಯಾಕ್ ಆಫ್ ಡಾಗ್ಸ್ ಅಂತ ಕರೀತಾರೆ. ಡಾಗ್ಸ್ ಹಾಗೇನೆ. ಆಮೇಲೆ ಗ್ರೂಪ್ ಆಫ್ ಡಾಗ್ಸ್ ಅಂತ ಕರೀತಾರೆ, ಅದೇ ದೊಡ್ಡದೇನಿಲ್ಲ. ಆದ್ರೆ ಕಿಟನ್ ಅಂತ ಕರೆಯಲ್ಲ. ಕಿಟನ್ ಅಂದ್ರೆ ಏನು? ಕಿಟನ್ ಅಂತಂದ್ರೆ ಏನಿದೆ ಈ ಪದದ ಅರ್ಥ ಏನಪ್ಪ? ಇದರ ಅರ್ಥ ಏನು ಅಂತಂದ್ರೆ, ಕಿಟನ್ ಅಂತಂದ್ರೆ ಈ ಬೆಕ್ಕಿನ ಮರಿ ಇದೆಯಲ್ಲ, ಅದ್ರ ಬೆಕ್ಕಿನ ಮರಿಗೆ ಏನಂತಾರೆ, ಕಿಟನ್ ಅಂತ ಕರೀತಾರೆ. ಕಿಟನ್. ಲಿಟ್ಟರ್, ಅದು ಲಿಟ್ಟರ್ ಆಫ್ ಕಪ್ಸ್. ಈ ಕಪ್ಸ್ ಅಂತ ಬರುತ್ತೆ, ಅದು ಬೇರೆ ಪ್ರಾಣಿಗಳ ಲಿಟರ್ ಬರಲ್ಲ, ಫಿಶ್ ಗೀಸ್ ಬರಲ್ಲ. ಪ್ಯಾಕ್ ಆಫ್ ಡಾಗ್ಸ್, ಗ್ರೂಪ್ ಆಫ್ ಡಾಗ್ಸ್ ಬರುತ್ತೆ. ಕಿಟನ್ ಇದು ಚಿಕ್ಕ ಇವು ಇರ್ತಾವಲ್ಲ ಪ್ರಾಣಿಗಳು, ಬೆಕ್ಕು, ಅವು ಬರುತ್ತೆ. ಓಕೆ. ಈಗ ಕಾಮನ್ ನೌನ್, ಕಾಂಕ್ರೀಟ್ ನೌನ್ ನಡುವೆ ವ್ಯತ್ಯಾಸ ಗೊತ್ತಾಗ್ಲಿ. ಆಪಲ್ ಟಚ್ ಮಾಡಕ್ ಬರುತ್ತೆ, ತಿನ್ನಕ್ ಬರುತ್ತೆ, ಮುಟ್ಟಕ್ ಬರುತ್ತೆ, ನೋಡಕ್ ಬರುತ್ತೆ. ಟ್ರೀ ಸೇಮ್, ಬುಕ್ ಸೇಮ್. ಆದ್ರೆ ಲವ್ ಫೀಲ್ ಮಾಡ್ಬೋದು. ಪೀಸ್ ಶಾಂತಿ. ಐಡಿಯಾ ಐಡಿಯಾನ ಹೆಂಗ್ರಿ ಮುಟ್ತೀರಾ? ಐಡಿಯಾ ಒಳಗಡೆ ಇರುತ್ತೆ ಅಲ್ವಾ? ಹಂಗಂದ್ರೆ ನಾವು ಲಾಜಿಕ್ ಎಲ್ಲ ಓಡಿಸ್ಬೋದು ಸರ್, ತಲೆ ಬಗದ್ರೆ ನೋಡ್ಬೋದಲ್ಲ. ಹಂಗಿಲ್ಲ, ಇಲ್ಲ. ಅಂದ್ರೆ ಈಸಿಯಾಗಿ ಮುಟ್ಟೋದಕ್ಕೆ ಫೀಲ್ ನೋಡಿ. ಫೀಲ್ ಮಾಡೋಂಥ ಪದಗಳನ್ನೆಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೀವಿ. ಟಚ್ ಮಾಡೋಂಥ ಪದಗಳನ್ನು ಏನಂತೀವಿ? ಕಾಂಕ್ರೀಟ್ ನೌನ್ಸ್ ಅಂತೀವಿ. ಇದೊಂದು ಗೊತ್ತಿರಲಿ ನಿಮಗೆ. ಇದ್ರ ಬಗ್ಗೆ ಮತ್ತೊಂದಿಷ್ಟು ಹೇಳ್ತೀನಿ. ಫೈಂಡ್ ದ ಅಬ್ಸ್ಟ್ರಾಕ್ಟ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಈ ಸೆಂಟೆನ್ಸ್ ದ ಥಿಯೇಟರ್ ವಾಸ್ ಎನ್ಗಲ್ಫ್ಡ್ ಇನ್ ಡಾರ್ಕ್ನೆಸ್ ಅಂತ ಇದೆ. ಇಲ್ಲಿ ಬರುವಂತಹ ನೀವು ಬರುವಂತಹ ಅಬ್ಸ್ಟ್ರಾಕ್ಟ್ ನೌನ್ ಅನ್ನು ನೀವು ಏನ್ ಮಾಡ್ಬೇಕು? ಗುರುತಿಸ್ಬೇಕು. ಥಿಯೇಟರ್, ಡಾರ್ಕ್ನೆಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಅಬೌವ್. ಗ್ಯಾಂಗ್ ಮಾಡ್ಕೊಳ್ಳುತ್ತೆ ನಾಯಿಗಳು. ಅದರಲ್ಲೂ ಮಳೆಗಾಲದಲ್ಲಿ ಕಷ್ಟ ಅವುಗಳನ್ನ ತಡವಿದ್ರೆ ಕಷ್ಟ, ತಡವಕ್ ಹೋಗಬೇಡಿ ಅದರಿಂದ. ಆಕ್ಚುಲಿ ಗ್ಯಾಂಗ್ ಅನ್ನಲ್ಲ ಅದನ್ನ, ಅವು ಗ್ಯಾಂಗ್ ಮಾಡ್ಕೊಳ್ಳುತ್ತೆ, ಗ್ಯಾಂಗ್ ಅನ್ನಲ್ಲ ಅಂತ. ಸರಿ ಉತ್ತರ, ಸರಿ ಉತ್ತರ, ನಿಮ್ಮ ಉತ್ತರ ಸರಿಯಾಗಿದೆ. ಡಾರ್ಕ್ನೆಸ್, ಕತ್ಲು. ಫ್ರೆಂಡ್ಶಿಪ್, ಹೇಟ್ರೇಡ್. ಹೌದಾ? ಹಾಗೇನೆ ಸಿಂಪತಿ. ಇವೆಲ್ಲ ಪದಗಳೇನಿದೆಯಲ್ಲ, ಇವು ಎಲ್ಲಾ ಪದಗಳನ್ನು ನಾವು ಏನಂತ ಕರಿತೀವಿ? ಓಕೆ, ಇವುಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಇದೆ. ಥಿಯೇಟರ್ನ ಹೋಗಿ ಭೇಟಿ ಆಗ್ಬೋದು. ಮುಟ್ಬೇಕಾಗಲ್ಲ ಸರ್, ಥಿಯೇಟರ್ ಒಳಗೆ ಹೋಗ್ಬೋದು ಅಂತಂದ್ರೆ ಥಿಯೇಟರ್ನ ಮುಟ್ಬೋದು ಕೂಡ. ಓಕೆ, ಏನಿವೆ ಮುಂದೋಗೋಣ. ಲೆಟ್ಸ್ ಮೂವ್ ಆನ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಏನಿದೆ, ಇವುಗಳನ್ನ ನೀವು ಟಚ್ ಮಾಡೋದಕ್ಕಾಗಲ್ಲಪ್ಪ. ಯು ಕ್ಯಾನ್ ಸಿ ದೆಮ್. ಯು ಕ್ಯಾನ್ ಸಿ ಎ ಪರ್ಸನ್ ಬೀಯಿಂಗ್ ಕೈಂಡ್. ಯಾರೋ ಒಬ್ಬ ಕೈಂಡ್ ಮನುಷ್ಯ ನಗ್ತಾ ಇದ್ದಾನೆ, ಅವನ ಹತ್ರ ಖುಷಿ ಇದೆ, ನಾನು ನಗ್ತಾ ಇದ್ದೀನಿ ಗೊತ್ತು, ಸ್ವಲ್ಪ ಖುಷಿಯಾಗಿದ್ದೀನಿ. ಯಾಕಿದ್ದೀನಿ ಅಂತಂದ್ರೆ ಊಟ ಸರಿ ತಿಂದಿಲ್ಲ, ಅದಕ್ಕೆ ಖುಷಿಯಾಗಿದ್ದೀನಿ ಅನ್ಕೊಳ್ಳಿ. ನನ್ನ ಖುಷಿನ ನೀವು ಏನ್ ಮಾಡ್ಬೋದು? ಹ್ಯೂಮರ್ ಅನ್ನ ನೀವು ನೋಡ್ಬೋದು, ಇವ್ರು ಖುಷಿಯಾಗಿದ್ದಾರೆ ಅಂತ ನೋಡ್ಬೋದು. ಅದ್ರ ಖುಷಿ ನೋಡೋದಕ್ಕಾಗಲ್ಲ. ಕೈಂಡ್ನೆಸ್, ಅದಕ್ಕಿಂತ ಇನ್ನೊಂದ್ರೆ ಕೈಂಡ್ನೆಸ್ ಅಪ್ಪ. ಯಾರಾದ್ರೂ ಯಾರೇ ದಾನ ಮಾಡ್ತಿದ್ದು ನೋಡ್ಬೋದು, ಅಯ್ಯೋ ಪಾಪ ಅವ್ನು ಎಷ್ಟು ಒಳ್ಳೆ ದಾನ ಮಾಡ್ತಾನೆ ಅಂತ ಅನ್ಕೋಬಹುದು. ಅವ್ನು ಮಾಡೋದ್ ದಾನ, ಕೈಂಡ್ನೆಸ್, ದಯಾಳುತನ ಮುಟ್ಟೋದಕ್ಕಾಗಲ್ಲ. ಓಕೆ, ಓಕೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಪದದಲ್ಲಿ ಕೌಂಟಬಲ್ ನೌನ್ ಯಾವ್ದಿದೆ? ಇದನ್ನ ನೀವು ಕೌಂಟ್ ಮಾಡಿ ನೋಡಿ. ನಾವ್ ಏನೆಲ್ಲ ಗ್ರಾಮರ್ ನೋಡ್ಕೊಂಡ್ವಿ, ನಿಮಗೆಲ್ಲ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಏನೆಲ್ಲ ನೋಡ್ಕೊಂಡ್ವಪ್ಪ? ನಾವು ಫಸ್ಟ್ ಪ್ರಾಪರ್ ನೌನ್ ನೋಡ್ಕೊಂಡ್ವಿ, ಕಾಮನ್ ನೌನ್ ನೋಡ್ಕೊಂಡ್ವಿ, ಕಲೆಕ್ಟಿವ್ ನೌನ್ ನೋಡ್ಕೊಂಡ್ವಿ. ಇವೆಲ್ಲ ಟೈಪ್ಸ್ ಆಫ್ ನೌನ್ ಒಳಗೆ ಬರ್ತವೆ. ಆಮೇಲೆ ಕಾಂಕ್ರೀಟ್ ನೌನ್, ಹಾಗೆ ಅಬ್ಸ್ಟ್ರಾಕ್ಟ್ ನೌನ್, ಇಂತ ನೌನ್ಸ್ ಎಲ್ಲ ನೋಡ್ಕೊಂಡು ಈಗ ಕೌಂಟೇಬಲ್ ನೌನ್ ಮತ್ತೆ ಅನ್ಕೌಂಟೇಬಲ್ ನೌನ್ ಕೂಡ ನೋಡೋಣ.
ಅನ್ಕೌಂಟಬಲ್ ನೌನ್. ಓಕೆ, ಇವು ಎರಡು ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ಟೈಪ್ಸ್ ಆಫ್ ನೌನ್ಸ್ ಮುಗಿದೋಯ್ತು. ಕಿಟನ್ ಗ್ರೂಪ್ ಆಫ್ ಕ್ಯಾಟ. ಸರಿ ಅಮ್ಮ, ಸರಿ ಸರಿ. ನೋಡಿ, ಕಿಟನ್ಸ್, ಈ ಕಿಟನ್ಸ್ ಏನಿದೆ ಇದು ಬೆಕ್ಕಿನ ಮರಿಗಳು ಅಂತ ಅಲ್ಲ? ಇದ್ರ ಗ್ರೂಪಿಗೆ ಏನಂತ ಕರೀತಾರೆ? ಗ್ರೂಪ್ ಆಫ್ ಕಿಟನ್ಸ್ ಏನಂತಾರೆ? ಆ ಲಿಟ್ಟರ್ ಅಂತ ಕರೀತಾರೆ. ಆ ಲಿಟರ್ ಆಫ್ ಕಿಟನ್ಸ್ ಅಂತ ಕರೀತಾರೆ. ಹಾಗೆ ಅಥವಾ ಕಿಂಡಲ್, ಕಿಂಡಲ್ 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 ಆಫ್ ಕಿಟನ್ಸ್ ಅಂತ ಕರೀತಾರೆ. ಓಕೆ, ಹಾಗೇನೆ ಇದಕ್ಕೆ ಇಂಟ್ರ್ಯೂಗ್ ಅಂತ ಕರೀತಾರೆ. ಇಂಟ್ರ್ಯೂಗ್, ಇಂಟ್ರ್ಯೂಗ್ ಆಫ್ ಕಿಟನ್ಸ್ ಅಂತ. ಹಿಂಗೆ ಅವಕ್ಕೆ ಬೇರೆ ಬೇರೆ ಇದೆ. ಓಕೆ, ಇಂಟ್ರ್ಯೂಗ್ ಅಂತಾರೆ, ಕಿಂಡಲ್ ಅಂತಾರೆ, ಲಿಟರ್ ಅಂತಾರೆ. ನಾವು ಅಂದಿದ್ದೆ ಸರಿ ಅಂತ ಪ್ರೂವ್ ಮಾಡಕ್ ನಾನು ಹೋಗ್ಬಾರ್ದು, ನೀವು ಹೋಗ್ಬಾರ್ದು. ಯಾವಾಗ್ಲೂ ಒಂದ್ ಸಣ್ಣ ಕರೆಕ್ಷನ್ ಮಾಡ್ಬೇಕು. ಯಾಕಂತಂದ್ರೆ ತಪ್ಪು ಎಲ್ಲಾ ಬೃಹಸ್ಪತಿಗಳು ಯಾರಿದ್ದಾರೆ ಹೇಳಿ? ನಮ್ಮನ್ನು ನೋಡ್ಕೊಂಡು ಯಾರಿಗೂ ಇಲ್ಲ ಬೃಹಸ್ಪತಿಗಳು ಜಗತ್ತಿನಲ್ಲಿ. ಸರ್ವಜ್ಞ ಒಬ್ಬ ಇದ್ದ, ಪಾಪ ಯಾವಾಗ ಇದ್ದ ಅವ್ನು ನೋಡಿಲ್ಲ ನಾವು. ಅವನೊಬ್ಬನೇ ಬುದ್ಧಿವಂತ ಇರ್ಬೋದೇನೋ. ಚಾಣಕ್ಯ, ಇಬ್ಬರು ಮೂರು ಬಹಳ ಮೇಧಾವಿ, ಅರಿಸ್ಟಾಟಲ್, ಪ್ಲೇಟೋ ಇವರು ಇರ್ಬೋದೇನಪ್ಪ ಸರ್ವಜ್ಞಗಳು. ಈ ಉಳಿದವರೆಲ್ಲ ನಾವು ಕುಂಗಿದಾಸ್ರೆ. ಹಾಗಾಗಿ ನಾವೆಲ್ಲ ಏನೇ ಹೇಳುವಾಗ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಹೇಳೋಣ. ಅದೇನ್ ದೊಡ್ಡದೇನಿಲ್ಲ, ಕಲಿಯೋಣ. ಲೆಟ್ಸ್ ಲರ್ನ್ ಎವ್ರಿ ಡೇ. ಈಗ ನಿಮ್ ಉತ್ತರ ಎಲ್ಲ ಗೊತ್ತಾಯ್ತು ನನಗೆ. ಈ ಉತ್ತರ ಏನಿದೆ, ಈ ಉತ್ತರದಲ್ಲಿ ಮಿಲ್ಕ್ ಅನ್ಕೌಂಟಬಲ್ ನೌನ್. ಇದನ್ನ ಕೌಂಟ್ ಮಾಡಕ್ ಬರಲ್ಲ. ಬರುತ್ತೇನ್ರಿ? ಪೆಟ್ರೋಲ್ ಅನ್ಕೌಂಟಬಲ್ ನೌನ್, ವಾಟರ್ ಅನ್ಕೌಂಟಬಲ್ ನೌನ್. ಯಾರೆಲ್ಲ ಅರೇಂಜ್ ಅಂತ ಹೆಸರಿಟ್ರಿ ಅದು ಅರೇಂಜ್ ಮಾತ್ರ ಕೌಂಟ್ ಮಾಡ್ಬೋದಪ್ಪ. ಅರೇಂಜ್ ಅನ್ನ ನಾವು ಕೌಂಟ್ ಮಾಡ್ಬೋದು. ಓಕೆ, ನೋಡಿ ಎಲ್ಲರೂ ಕೂಡ ಏನಂತ ಉತ್ತರ ಹೇಳಿದಿರಿ? ಅರೇಂಜ್ ಹೇಳಿದವರು ಬಹಳ ಜನ ಇದ್ದೀರಿ. ಅರೇಂಜ್ ಬಿಟ್ಟು ಓಕೆ ಓಕೆ, ಹಾ, ಅರೇಂಜ್ ಅನ್ನ ನಾವೇನ್ ಮಾಡ್ಬೋದು? ಕೌಂಟ್ ಮಾಡ್ಬೋದು. ಆದ್ರೆ ಉಳಿದವೆಲ್ಲ ಅನ್ಕೌಂಟಬಲ್ ಇದೆ. ಏನ್ ಸರ್ ಅನ್ಕೌಂಟಬಲ್ ಅಂದ್ರೆ? ಈಸಿಯಾಗಿ ಬರ್ಲಿದ್ದನ್ನ ಅನ್ಕೌಂಟಬಲ್ ಅಂತ ಕರಿತೀವಿ. ಈಗ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅನ್ಕೌಂಟಬಲ್ ನೌನ್? ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದು ಅನ್ಕೌಂಟಬಲ್? ಈಗ ಹೇಳಿ, ಅನ್ಕೌಂಟಬಲ್ ಯಾವುದು? ಹಾ, ಡ್ರಾಪ್ ಆಫ್ ಮಿಲ್ಕ್, ಡ್ರಾಪ್ ಆಫ್ ವಾಟರ್, ಹಾಗೆ ಡ್ರಾಪ್ ಆಫ್ ಪೆಟ್ರೋಲ್ ಅಂತ ಹೇಳ್ಬೋದು. ಅದ್ರ ಹಿಂದ್ಗಡೆ ಸೇರಿಸಬಹುದು. ಸೊ ಯಾರು ಹೇಳ್ತಾರೆ ಮಾತನ್ನ? ದಿಲೀಪ್ ಸರ್ ಹೇಳ್ತಾರೆ. ಕರೆಕ್ಟ್ ಇದೆ ಸರ್. ಓಕೆ, ಎಕ್ಸೆಪ್ಟ್ ಅರೇಂಜ್ ಆಲ್ ಆರ್ ಅನ್ಕೌಂಟಬಲ್ ಅಂತ ನೀಲಾಂಬಿಕಾ ಪಂಚಾಲ್ ಅವ್ರು ಹೇಳ್ತಾರೆ. ಕರೆಕ್ಟ್ ಅಮ್ಮ, ಯು ಆರ್ ರೈಟ್. ಓಕೆ, ಇಲ್ಲಿ ಕೂಡ ಅನ್ಕೌಂಟಬಲ್ ನೌನ್ ಯಾವುದು? ಇಂಕ್. ಇಂಕ್ ಮಾತ್ರ ಅನ್ಕೌಂಟಬಲ್ ನೌನ್. ನೋಡಿದವೆಲ್ಲ ಕೌಂಟಬಲ್ ಇದೆ. ಪೆನ್, ಪೆನ್ಸ್, ಪೇಜ್, ಪೇಜಸ್, ಪೆನ್ಸಿಲ್, ಪೆನ್ಸಿಲ್ಸ್. ನೋಡಿ, ಈ ಕೌಂಟಬಲ್ ನೌನ್ಸ್ ಅನ್ನು ಸಿಂಗ್ಯುಲರ್ ಪ್ಲೂರಲ್ ಮಾಡ್ಬೋದು. ಆದ್ರೆ ಅನ್ಕೌಂಟಬಲ್ ನೌನ್ ಅನ್ನ ಮಾಡಕ್ ಬರಲ್ಲ. ಇಂಕ್, ಇಂಕ್ಸ್ ಅಂತ ಮಾಡಕ್ ಬರಲ್ಲ. ಆದ್ರೆ ಇಂಕ್ ಬಾಟಲ್ಸ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಇಲ್ಲಿ ಇಂಕ್ ಮುಖ್ಯ ಆಗಿರಲ್ಲ, ಬಾಟಲ್ಸ್ ಮುಖ್ಯ ಆಗಿರುತ್ತೆ. ಹಾಗಾಗಿ ಇಂಕ್ ಬಾಟಲ್ಸ್ ಮಾಡ್ಬೋದು. ಆದ್ರೆ ಇಂಕ್ ಮಾಡಕ್ ಬರಲ್ಲ. ಅನ್ಕೌಂಟಬಲ್ ನೌನ್ಸ್ ಅನ್ನ ನಾವು ಪ್ಲೂರಲ್ ಮಾಡೋದಕ್ಕೆ ಹಾಗೆ ಗುಣಗಳನ್ನೇ ಮಾಡಕ್ ಬರಲ್ಲ. ಇವ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾದ್ರೆ ನೋಡಿ, ಯಾವ್ದನ್ನ ಕೌಂಟ್ ಮಾಡ್ತೀವಿ ಅದನ್ನ ಕೌಂಟಬಲ್ ನೌನ್ಸ್ ಅಂತೀವಿ. ಅನ್ಕೌಂಟಬಲ್ ನೌನ್ಸ್ ಎಲ್ಲ ಸಬ್ಸ್ಟೆನ್ಸಸ್. ಉದಾಹರಣೆಗೆ ಸಬ್ಸ್ಟೆನ್ಸ್ ಅಂದ್ರೆ ಶುಗರ್, ವಾಟರ್, ಈ ರೀತಿ ಪದಗಳಪ್ಪ. ಸಾಯಿಲ್, ಹೌದಾ? ಇವುಗಳನ್ನ ಯು ಕ್ಯಾನಾಟ್ ಡಿವೈಡ್ ದೆಮ್. ಅವುಗಳನ್ನ ಡಿವೈಡ್ ಮಾಡಿ ಕೌಂಟ್ ಮಾಡೋದಕ್ಕೆ ಬರಲ್ಲ. ಗೊತ್ತಾ? ಈಗ ವಿ ಕ್ಯಾನಾಟ್ ಕೌಂಟ್ ಮಿಲ್ಕ್. ಮಿಲ್ಕ್ ಕೌಂಟ್ ಮಾಡಕ್ ಬರುತ್ತೇನ್ರಿ? ಬರಲ್ಲ. ಆದ್ರೆ ಬಾಟಲ್ ಆಫ್ ಮಿಲ್ಕ್ಸ್, 2 ಬಾಟಲ್ 3 ಬಾಟಲ್ ಬಾಟಲ್ಸ್ ಆಫ್ ಮಿಲ್ಕ್ ಮಾಡ್ಬೋದು. ಅಥವಾ ಲೀಟರ್ಸ್ ಆಫ್ ಮಿಲ್ಕ್ ಹೇಳ್ಬೋದು. 2 ಲೀಟರ್ 3 ಲೀಟರ್ಸ್ ಆಫ್ ಮಿಲ್ಕ್ ಅಂತ. ಅದ್ರ ಮಿಲ್ಕ್ ನೀವು ಕೌಂಟ್ ಮಾಡಕ್ ಬರಲ್ಲ. ಕೌಂಟ್ ಮಾಡ್ತೀನಿ ಸರ್ ಅಂತಂದ್ರೆ ಗುಡ್ ಲಕ್. ಹಾಗೆ ಮ್ಯೂಸಿಕ್ ಅನ್ಕೌಂಟಬಲ್ ನೌನ್. ಆರ್ಟ್ ಅಂದ್ರೆ ಪೇಂಟಿಂಗ್, ಇನ್ ಲವ್, ಹ್ಯಾಪಿನೆಸ್, ಇವೆಲ್ಲ ಅನ್ಕೌಂಟಬಲ್ ನೌನ್. ಅಡ್ವೈಸ್, ಇನ್ಫಾರ್ಮೇಶನ್, ನೋಡಿ ಇವು ಕೂಡ ಅನ್ಕೌಂಟಬಲ್ ಇಂಗ್ಲಿಷ್ ಅಲ್ಲಿ. ಹೌದಾ? ವಿಚ್ ಇಸ್ ಕೌಂಟಬಲ್? ಎಲ್ಲದಪ್ಪ. ಯಾವ್ದ್ರ ಎಣಸಕ್ ಬರುತ್ತೆ ಅದೆಲ್ಲ ಕೌಂಟಬಲ್. ಯಾವ್ದ್ರ ಎಣಸಕ್ ಬರಲ್ಲ ಅದೆಲ್ಲ ಅನ್ಕೌಂಟಬಲ್. ವಿಚ್ ಈಸ್ ಕೌಂಟಬಲ್ ಈಸ್ ಕಾಲ್ಡ್ ಕೌಂಟಬಲ್ ನೌನ್ ಸರ್. ಇಫ್ ಯು ಕ್ಯಾನ್ ಕೌಂಟ್ ಮಾಡಕ್ ಬರುತ್ತೆ ಅದನ್ನ ಅಂದ್ರೆ ಕೌಂಟಬಲ್. ಸ್ಟಾರ್ಸ್ ಕೌಂಟಬಲ್. ನಮಗ್ ಗೊತ್ತಿಲ್ಲ ನಂಬರ್ ಅಂತಂದ್ರೆ ಒಂದು ಗ್ಯಾಲಕ್ಸಿಲಿ ಕೌಂಟ್ ಮಾಡಿ ಇಟ್ಟಿದ್ದಾರೆ. ಸ್ಟಾರ್ಸ್ ಕೌಂಟಬಲ್. ಇದು ಬರ್ತಾ ಯಾರಾದ್ರೂ ಕೇಳ್ತಾರೇನಪ್ಪಾ ಅನ್ಕೊಂಡಿದ್ದೆ. ಮಲ್ಲಿಕ್ ಚೆಟ್ಟಿ ಅವರು
ಆಮೇಲೆ ಶ್ರುತಿ ಮೇಡಮ್ ಅವ್ರು ಕೇಳಿದ್ರು, ಸ್ಟಾರ್ಸ್ ಕೌಂಟಬಲ್ ಅಮ್ಮ, ಕೌಂಟ್ ಮಾಡ್ಬೋದು, ಯು ಕ್ಯಾನ್ ಕೌಂಟ್ ದೆಮ್. ಆಕಾಶದಲ್ಲಿ ನೋಡ್ಕೊಂಡು ಅಲ್ಲಿ ಕಣ್ಣಿಗೆ ಕಾಣೋದನ್ನೆಲ್ಲ ಕೌಂಟ್ ಮಾಡ್ಬೋದು. ಪ್ರಪಂಚದಾಗಿರೋದ್ರಲ್ಲಿ ಸ್ಟಾರ್ಸ್ ಕೌಂಟ್ ಮಾಡಿ ಇಟ್ಟಿದ್ದಾರೆ, ನಿಮಗೆ ಗೊತ್ತಿರಬಾರ್ದು ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಫರ್ನಿಚರ್, ಇದು ಇಂಗ್ಲಿಷ್ ಅಲ್ಲಿ ಫರ್ನಿಚರ್ ಸರ್ ಮನೆಗಿರೋದ್ರಲ್ಲಿ ಕೌಂಟ್ ಮಾಡ್ತೀನಿ ನಾನು ಅಂದ್ರೆ ಇದನ್ನ ಅನ್ಕೌಂಟಬಲ್ ಅಂತ ಅವ್ರು ಅಂತಾರೆ. ಅವ್ರು ಅಂತಾರೆ ಅಂದ್ರೆ ನಾವು ವಾಲ್ಮಿಸ್ಕೊಂಡು ಅನ್ಬೇಕು. ಲಗೇಜ್, ಸರ್ ನಮ್ಮ ಹತ್ರ 2 ಲಗೇಜ್ 3 ಲಗೇಜ್ ಅಂತ ಕನ್ನಡದಾಗ ಅಂತೀವಲ್ಲ, ಕನ್ನಡದಾಗ ಅಂತೀವ್ರಿ. ಅದೇ ಕನ್ನಡನ ಮರ್ತು ಇಂಗ್ಲಿಷ್ ಕಲಿಬೇಕು. ಇದು ಅನ್ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್. ಯು ಎನ್ ಅದು ಇವೆಲ್ಲ ಯು ಎನ್. ಇದೇ ನಿಮಗೆ ಕನ್ನಡಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ಒಂದ್ ಸಮಸ್ಯೆ ಮಾಡುತ್ತೆ. ರೈಸ್ ಅನ್ಕೌಂಟಬಲ್ ಸರ್, ಕೈ ಹಿಡ್ಕೊಂಡು ಯಾಕೆ ಎಣ್ಸಕ್ ಬರಲ್ಲ ಅಂತ, ಬರುತ್ತೆ, ಈಸಿ ಆಗಲ್ಲ. ಶುಗರ್, ಬಟರ್, ವಾಟರ್, ಹೌದ್ರಾ ಸರ್. ಹೇರ್, ಅದನ್ನು ಕೆಲವು ಅದು ಕೌಂಟಬಲ್ ಹೌದು, ಅನ್ಕೌಂಟಬಲ್ ಹೌದು. ಎಲೆಕ್ಟ್ರಿಸಿಟಿ, ಗ್ಯಾಸ್, ಪವರ್, ಮನಿ, ಸಾರ್ ಕೌಂಟ್ ಮಾಡ್ತೀವಲ್ಲ ಸರ್ ದಿನ ದಿನ ಅಂತಂದ್ರೆ ಅವ್ರು ಮನಿ ಅಂದ್ರೆ ಕೌಂಟ್, ರುಪೀಸ್ ಕೌಂಟ್ ಮಾಡ್ತಾರೆ, ಮನಿಯನ್ನ ಕೌಂಟ್ ಮಾಡಲ್ಲ. ಪ್ರಪಂಚದಲ್ಲಿರೋ ಮನಿ ಎಲ್ಲಿ ಕೌಂಟ್ ಮಾಡ್ತೀಯಾ, ಏನೋ ಒಂದು ಲೆಕ್ಕಾಚಾರ ಮೇಲೆ ಇಂಗ್ಲಿಷ್ ಸುಮ್ ಕುಲ್ಲಾರ್ದಂಗ್ ಮನಿನ ಏನ್ ಮಾಡಿದ್ರೆ ಅನ್ಕೌಂಟಬಲ್ ಅಂತ ಹೇಳಿದ್ದಾರೆ. ನಾವು ಅದನ್ನ ಅನ್ಕೌಂಟಬಲ್ ಅನ್ಕೋಬೇಕು. ನಾವ್ ಬಿಡಲ್ಲ ಸರ್ ನಾವು ಅಂತ ಏನಾದ್ರು ನೀವು ಏನಾದ್ರು ಕೌಂಟಬಲ್ ಒಳಗೆ ಸೇರಿಸಿದ್ರಿ, ಅಲ್ಲಿ ಎಕ್ಸಾಂಪಲ್ ಬಂತು ನೋಡಿ. ಇಂಗ್ಲಿಷ್ ಗ್ರಾಮರ್ ನಮ್ದಲ್ಲ, ನಾವು ಬ್ರಿಟಿಷರು ಸುಮ್ ಬಿಟ್ಟು ಹೋಗುವಾಗ ಇದನ್ನ ಬಿಟ್ಟೋಗಿದ್ದಾರೆ, ಹೌದಾ. ನಾವ್ ಅದು ಕಲಿಯುವಾಗ ನಮ್ ಕನ್ನಡ ತಗೊಂಬಂದು ಅದ್ರ ಮಿಕ್ಸ್ ಮಾಡಬಾರ್ದು, ಮಾಡಿದ್ರೆ ಚಿತ್ರಾನ್ನ ಆಗತ್ತೆ, ತಲೆ ಎಕ್ಸಾಮ್ ಪೇಪರ್ ಎರಡು. ಹಾಗಾಗಿ ನೋಡಿ, ಇಲ್ಲಿ ಕೆಲವು ಟೈಮ್ ನೋಡಿ, ದ ನ್ಯೂಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಕೆಲವು ಟೈಮ್ ನ್ಯೂಸ್ ಅನ್ನೋದೇನಿದೆ, ಇದು ಇದು ಹೆಂಗ್ ಕಾಣುತ್ತೆ, ಇದ್ರ ಮೇಲೆ ಬಹಳ ರೂಲ್ಸ್ ಇದೆ. ಪ್ಲೂರಲ್ ತರ ಕಾಣುತ್ತೆ, ಅದು ಪ್ಲೂರಲ್ ಅಲ್ಲ, ಸಿಂಗ್ಯುಲರ್, ಅದಕ್ಕೆ ಈಸ್ ಬರ್ತಾ ಇದೆ. ಯುವರ್ ಲಗೇಜ್ ಲುಕ್ಸ್ ಹೆವಿ, ನೋಡಿ ಲಗೇಜ್ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗಾಗಿ ಈ ಲಗೇಜ್ ಏನಿದೆ ಇದು ಸಿಂಗ್ಯುಲರ್ ಅಂತ ಟ್ರೀಟ್ ಮಾಡ್ತಾ ಇದೀವಿ, ಗೊತ್ತಲ್ಲ. ಯೂಶಲಿ ಟ್ರೀಟ್ ಅನ್ಕೌಂಟಬಲ್ ನೌನ್ಸ್ as ಸಿಂಗ್ಯುಲರ್, ನಾವು ಸಿಂಗ್ಯುಲರ್ ಅಂತಾನೆ ಟ್ರೀಟ್ ಮಾಡ್ಬೇಕು. ಆದ್ರೆ ಸಣ್ಣ ಯಾಕೆ ಅಂತ ಹೇಳಿ ಸರ್. ಯಾಕೆ ಅಂತಂದ್ರೆ, ಉದಾಹರಣೆಗೆ ಕುಂಕುಮ ಯಾಕೆ ಇಡಬೇಕು, ಅದ್ರಿಗೆ ಅರ್ಥ ಏನು ಅಂತ ನಾವು ಹಿಂದೂಗಳು ಆಗಿ ಹೇಳ್ತೀವಿ. ಆದ್ರೆ ಬೇರೆ ಧರ್ಮ ಜಾತಿಯವ್ರಿಗೆ ಯಾಕೆ ಇಡಬೇಕು, ನಾ ಇಡಲ್ಲ ಏನ್ ಮಾಡ್ತೀವಿ ಅಂತ. ಹಂಗೆ ಇವು ಲಾಜಿಕ್ ಏನಿರುತ್ತೆ, ಆಯಾ ಲ್ಯಾಂಗ್ವೇಜ್ ಬೆಳೆದ್ ಬಂದಾಗ ಅವ್ರ ಪರಿಸರದಲ್ಲಿ ಅನ್ಕೌಂಟೇಬಲ್ ಅಂತ ಗುರ್ಸ್ಕೊಂತ ಹೋಗಿರ್ತಾರೆ. ಕೆಲವು ಟೈಮ್ ಲೆಕ್ಕಾಚಾರದಾಗೆ ಇದು ಕೂರಲ್ಲ, ಈಕ್ವೇಶನ್ ಕೂರಲ್ಲ. ಟೀ ಕಾಫಿ ಅನ್ಕೌಂಟೇಬಲ್, ಕಾಫಿ ಪೌಡ್ರು, ಟೀ ಪೌಡ್ರು ಇವೆಲ್ಲ ಅನ್ಕೌಂಟೇಬಲ್. ಯಾಕಾದ್ರೂ ಬಿಟ್ಟು ಹೋದ್ರು ಅಂತಂದ್ರೆ ಅವ್ರನ್ನ ಈಗ ಕಲಿ ಅಂತ ಯಾರು ಹೇಳ್ತಾ ಇಲ್ಲ, ನಮ್ಮರ ಅದನ್ನ ಹಿಡ್ಕೊಂಡ್ ಕೂತ್ಕೊಂಡಿದ್ದಾರೆ. ನಮ್ಮರು ಅವ್ರು ಬಿಟ್ಟು ಹೋದ್ರೆ ಇವ್ರು ಬಿಟ್ಟಿಲ್ಲ. ಹಂಗಾಗಿ ನೋಡಿ, ಅನ್ಕೌಂಟೇಬಲ್. ಡಾಲರ್ ಕೌಂಟೇಬಲ್ ಅಂತ್ರಿ, ಆದ್ರೆ ಮನಿ ಅನ್ಕೌಂಟೇಬಲ್. ಸಾಂಗ್ ಕೌಂಟೇಬಲ್, ಮ್ಯೂಸಿಕ್ ಅನ್ಕೌಂಟೇಬಲ್. ಸೂಟ್ ಕೇಸ್ ಕೌಂಟೇಬಲ್, ಲಗೇಜ್ ಅನ್ಕೌಂಟೇಬಲ್, ಟೇಬಲ್ ಕೌಂಟೇಬಲ್, ಫರ್ನಿಚರ್ ಅನ್ಕೌಂಟೇಬಲ್, ಇಲ್ಲೇ ಇರೋಟ್ಟು. ಬ್ಯಾಟ್ರಿ ಕೌಂಟೇಬಲ್, ಎಲೆಕ್ಟ್ರಿಸಿಟಿ ಅನ್ಕೌಂಟೇಬಲ್, ಬಾಟಲ್ ಓಕೆ, ವೈನ್ ಅನ್ಕೌಂಟೇಬಲ್, ರಿಪೋರ್ಟ್ ಕೌಂಟೇಬಲ್, ಇನ್ಫಾರ್ಮೇಶನ್ ಅನ್ಕೌಂಟೇಬಲ್, ಟಿಪ್ ಓಕೆ, ಅಡ್ವೈಸ್ ನೋಡಿ, ಟಿಪ್ ಓಕೆ ಸಣ್ಣದು, ಅಡ್ವೈಸ್ ಉದ್ದದ್ದು. ಜರ್ನಿ ಅನ್ಕೌಂಟೇಬಲ್, ಟ್ರಾವೆಲ್ ಅನ್ಕೌಂಟೇಬಲ್, ಜಾಬ್ ಕೌಂಟೇಬಲ್, ಅನ್ಕೌಂಟೇಬಲ್, ವ್ಯೂ ಕೌಂಟೇಬಲ್, ಸೀನರಿ ಅನ್ಕೌಂಟೇಬಲ್. ಹಿಂಗದೆ ನೋಡಿ ಗ್ರಾಮರ್. ಹಿಂಗೆಲ್ಲ ಇದ್ದಾಗ ನೀವೇನ್ ಮಾಡ್ಬೇಕು, ಪ್ರತಿ ಒಂದನ್ನೂ ಕೂಡ ಕಲಿಬೇಕು, ಬೇರೆ ದಾರಿನೇ ಇಲ್ಲ. ಯು ಹ್ಯಾವ್ ನೋ ಅದರ್ ಆಪ್ಷನ್. ಸರ್ ಸ್ಟಾರ್ಸ್ ಕೌಂಟೇಬಲ್, ಹೌದು ಸ್ಟಾರ್ಸ್ ಕೌಂಟೇಬಲ್ ಅಮ್ಮ. ಈಗ ನಾನು ನಿಮಗೆ ಸೆಂಟೆನ್ಸ್ ಅನ್ನು ಕೊಡ್ತಾ ಇದೀನಿ, ಹೌದು ಸರ್ ಕೊಡ್ತಾ ಇದೀನಿ, ಏನ್ ಮಾಡ್ಬೇಕು ಇವನ್ನ, ಇಲ್ಲಿ ಬರುವಂತಹ ಪದಗಳನ್ನು, ನಾಮಪದಗಳನ್ನು ನೀವು ಎಂತ ನಾಮಪದ ಅಂತ ಹೇಳ್ಬೇಕು. ಫಸ್ಟ್ ಯಾವ್ದು ಅಂತ ಹೇಳ್ಬೇಕು, ಅದು ಕೌಂಟೇಬಲ್ ಅನ್ಕೌಂಟೇಬಲ್, ಕಾಮನ್ ನೌನ, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ ಅಂತ ಪ್ರಶ್ನೆ ನೋಡ್ಕೊಳ್ಳಿ. ನೀವೇನ್ ಮಾಡ್ಬೇಕು, ಪಾಯಿಂಟ್ ಔಟ್ ಮಾಡ್ಬೇಕು. ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಹಿಂಗೆ ಯಾವ್ದಾದ್ರು ಒಂದನ್ನ ನೀವು ಏನ್ ಮಾಡ್ಬೇಕು, ಮಾಡ್ಬೇಕು. ಬೇಗ ಮಾಡಿ. ಒಂದು 5 ಸೆಂಟೆನ್ಸ್ ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆ ಓಕೆ, ಶುರು ಮಾಡಿ. ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಇಲ್ಲಿ ಯಾವುದು ನಾಮಪದ, ಅದು ಯಾಂತ ನಾಮಪದ. ನಾನೇ ನಿಮ್ಗೆ ಒಂದ್ ಹೇಳ ಹೆಂಗ್ ಬರಿಬೇಕು, ನೀವು ಟೈಪ್ ಮಾಡ್ಬೇಕು ಅಂದ್ರೆ ಟ್ರೂತ್. ಓಕೆ, ಟ್ರೂತ್ ಇದು ನನ್ನ ಆನ್ಸರ್. ಇದು ಎಂತದಿದೆ ಟ್ರೂತ್,
ಇದೊಂದು ಅಬ್ಸ್ಟ್ರಾಕ್ಟ್ ನೌನ್. ಹೌದೇನ್ರಿ? ಒಪ್ತೀರಾ ಇದನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತ? ಟ್ರೂತ್ ಹೇಳ್ಬೋದು, ಒಪ್ಪೋದಕ್ಕಾಗಲ್ಲ. ಹಾ, ಹಿಂಗೆ ಮಾಡಿ. ಟೀ ಕಾಫಿ ಅನ್ಕೌಂಟಬಲ್, ಕರೆಕ್ಟ್ ಇದೆ. ಎರಡನೇದು, ವಿ ಲವ್ ಆನೆಸ್ಟಿ. ಟ್ರೂತ್ ಕಾಮನ್ ನೌನಾ? ಟ್ರೂತ್ ಕಾಮನ್ ನೌನ್ ಬರುತ್ತೆ. ಅದು ಥಿಂಕ್ ಓವರ್ ಇಟ್. ಯಾಕಂತಂದ್ರೆ ಟ್ರೂತ್ ಹೇಳೋರು ಆನೆಸ್ಟಿ. ಟ್ರೂತ್, ಐ ಟೋಲ್ಡ್ ಟೂ ಟ್ರೂತ್ಸ್, ಐ ಟೋಲ್ಡ್ 10. ಕಾಮನ್ ನೌನ್ ಬರುತ್ತೆ, ಕರೆಕ್ಟ್ ಇದೆ. ಐ ಅಗ್ರಿ ವಿತ್ ಯು. ಅಬ್ಸ್ಟ್ರಾಕ್ಟ್ ನೌನ್ ಬರಲ್ಲ, ಟ್ರೂತ್ ಇದೆ, ಅದೊಂದು ಕಾಮನ್ ನೌನ್. ಹೌದು ಹೌದು ಹೌದು, ಥ್ಯಾಂಕ್ ಯು. ನೆಕ್ಸ್ಟ್, ವಿ ಲವ್ ಆನೆಸ್ಟಿ. ಆನೆಸ್ಟಿ ಏನಿದೆ ಇದು, ಆನೆಸ್ಟಿ ಅಬ್ಸ್ಟ್ರಾಕ್ಟ್ ನೌನ್. ಏ ವಿ, ಇದೊಂದು ಪ್ರನೌನ್ ರೀ ಗುರುಳೆ, ಪ್ರನೌನ್ ಇದೆ ಇದು. ಚಿಲ್ಡ್ರನ್ ಕಾಮನ್ ನೌನ್. ಯಸ್, ಕರೆಕ್ಟ್ ಆಗಿದೆ. ಕೌಂಟಬಲ್ ಕಾಮನ್ ನೌನ್. ಕೌಂಟಬಲ್ ನೌನು ಹೌದು, ಕಾಮನ್ ನೌನ್ ಕೂಡ ಹೌದು. ಲಯನ್ ಇಸ್ ಅ ಕಿಂಗ್ ಆಫ್ ಬೀಸ್ಟ್ಸ್. ಇಲ್ಲಿ ಲಯನ್ ಕಾಮನ್ ನೌನ್, ಕಿಂಗ್ ಕಾಮನ್ ನೌನ್, ಬೀಸ್ಟ್ ಕಾಮನ್ ನೌನ್. ಸಿ ಎನ್ ಬರ್ದು ಸಾಕೆ. ಹಾಗೆ ವಿಡಿಯೋನ ಎಷ್ಟು ಜನ ಲೈಕ್ ಮಾಡಿದಿರಿ ಅನ್ನೋದು ನನಗೆ ಗೊತ್ತಿಲ್ಲ, ನೋಡ್ತೀನಿ ಈಗ. ಮತ್ತೆ ಒಂದು 300 ಜನ ನೋಡ್ತಾ ಇದೀರಿ. ಅಂದ್ರೆ ಇನ್ನು 300 ಜನದಲ್ಲಿ 130 ಜನಕ್ಕೆ ಇಷ್ಟ ಆಗಿದೆ. ಇನ್ನು ಉಳಿದಂತ 170 ಜನಕ್ಕೆ ಇಷ್ಟ ಆಗಿಲ್ಲ. ಓಕೆ, ನೆಕ್ಸ್ಟ್, ಸೊಲಮನ್ ವಾಸ್ ದ ವೈಸೆಸ್ಟ್ ಆಫ್ ಆಲ್ ಕಿಂಗ್ಸ್. ಸೊಲಮನ್ ಏನಿದೆ ಇದೊಂದು ಪ್ರಾಪರ್ ನೌನ್, ಒಬ್ಬ ರಾಜನ ಹೆಸರಿದೆ. ಹೌದಾ? ಕಿಂಗ್ಸ್ ಇದು ಕಾಮನ್ ನೌನ್. ಕ್ಲೀನ್ಲೆಸ್ ಇದೊಂದು ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. ಸರ್, ಲವ್ ಅನ್ಕೌಂಟಬಲ್ ನೌನ್. ಹೌದಮ್ಮ, ಲವ್ ಅನ್ಕೌಂಟಬಲ್. ಹಾ, ಮೇಲ್ಗಡೆಯಾ? ಮೇಲ್ಗಡೆ ಸೆಂಟೆನ್ಸ್ ಇದೆಯಾ? ಇಲ್ಲಿ ವಿ ಆರ್ ಲವ್, ಇಲ್ಲಿ ಈ ಪೊಸಿಷನ್ ಇದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ, ಹಾಗಾಗಿ ಅದನ್ನ ಲೆಕ್ಕ ತಗೊಂಡಿಲ್ಲ. ಬೇರೆ ಕಡೆ ವಿ ವಿ ಲವ್ ಅವರ್ ಚಿಲ್ಡ್ರನ್, ಇಲ್ಲಿ ಏನಿದೆ ಇದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಹೌದಾ? ಇದು ವರ್ಬ್. ಹೌದಾ? ಇದು ಯಾವಾಗ ನೌನ್ ಆಗುತ್ತೆ? ಲವ್ ಈಸ್ ಅ ಫೀಲಿಂಗ್. ಇಲ್ಲಿ ಇದು ನೌನ್. ಪೊಸಿಷನ್ ನೋಡ್ಕೋಬೇಕು, ಬರೀ ಸುಮ್ಮನೆ ಆನ್ಸರ್ ಹೇಳೋದು ಮುಖ್ಯ ಅಲ್ಲ, ಪೊಸಿಷನ್ ಕೂಡ ಇಂಪಾರ್ಟೆಂಟ್. ಎಲ್ಲಿ ಏನ ಕೆಲಸ ಮಾಡ್ತಾ ಇದೆ. ಬರ್ಡ್ಸ್ ಆಫ್ ಅ ಫೆದರ್ ಫ್ಲಾಕ್ ಟುಗೆದರ್. ಈ ಬರ್ಡ್ಸ್ ಕಾಮನ್ ನೌನ್, ಫೆದರ್ ಕಾಮನ್ ನೌನ್. ಓಕೆ, ಫ್ಲಾಕ್ collective noun. Okay. Who teaches you grammar? The Nile is the longest of all rivers. A committee of 6 was appointed to assess the situation. Last 3 questions ಇದೆ. ಇದ್ ಜೊತೆ ಕ್ಲಾಸ್ ಕೂಡ ಎಂಡ್ ಆಗುತ್ತೆ. ಸಕ್ಸಸ್ ಅದು ಕೂಡ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. ಸಕ್ಸಸ್ ಅನ್ನ ನೀವು ಮುಟ್ಟೋದಕ್ಕಾಗಲ್ಲ. ಹಾ, ಇಲ್ಲಿ ಗ್ರಾಮರ್ ಕಾಮನ್ ನೌನ್,
ನೈಲ್ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್ ಗುಂಪನ್ನು ಸೂಚಿಸುವಂತ ಪದ. ಓಕೆ, ಕಾಮನ್ ನೌನ್. ನೋಡಿ ಇವತ್ತಿನ ತರಗತಿಯಲ್ಲಿ ಡಬಲ್ ಎಚ್ ಕ್ವಶನ್ ಏನಿದೆ, ಅದು ಡಬಲ್ ಎಚ್ ವರ್ಡ್ ಏನಿದೆ, ಇದೊಂದು ಇಲ್ಲಿ ಇದು ಒಂದು ಪ್ರೊನೌನ್ ಆಗಿ ಇಂಟ್ರಗೇಟಿವ್ ಪ್ರೊನೌನ್ ಅಂತ ಬರುತ್ತೆ, ಅದರಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಇಂಟ್ರಗೇಟಿವ್ ಪ್ರೊನೌನ್ ಆಗಿ ಅದು ಕೆಲಸ ಮಾಡ್ತಾ ಇದೆ. ಎ ಬಿ ನ ಎಕ್ಸ್ಪ್ಲೇನ್ ಸರ್. ಎ ಬಿ ಯಾವ್ದಪ್ಪ? ಎಬ್ ಎಲ್ಲಿದೆಮ್ಮ? ನೈಲ್ ಪ್ರಾಪರ್ ನೌನ್. ಹಾ, ನೈಲ್ ಪ್ರಾಪರ್ ನೌನ್ ಇದೆ. ಎ ಬಿ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್. ಓಕೆ ಗಾಯ್ಸ್, ಇವತ್ತಿನ ಈ ತರಗತಿಯಲ್ಲಿ ನಾವು ಟೈಪ್ಸ್ ಆಫ್ ನೌನ್ಸ್ ಅನ್ನ ವಿತ್ ಗ್ರಾಮರ್ ಅಲ್ಲೇನೆ ಈಸಿಯಾಗಿ ಸಾಲ್ವ್ ಮಾಡಿದ್ವಿ. ನಿಮಗೆ ಈ ಕ್ಲಾಸ್ ಹೇಗೆ ಅನಿಸುತ್ತೆ ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಜೊತೆಗೆ ಮುಂದಿನ ತರಗತಿಯಲ್ಲಿ ಅಂದ್ರೆ ಇವತ್ತಿರಲ್ಲ, ಆಕ್ಚುಲಿ ದಿಸ್ ದ ಎಂಡ್ ಆಫ್ ದ ಡೇ. ಹೌದಾ? 4:45 ಶುರು ಮಾಡ್ಕೊಂಡು 10 o'clock ಆಗಿದೆ ಈಗ. ಇವತ್ತು ನೆಕ್ಸ್ಟ್ ಕ್ಲಾಸ್ ಯಾವುದು ಅಂತ ಕೇಳ್ಬೇಡಿ ದಯವಿಟ್ಟು. ನಾಳೆ ಮತ್ತೆ ಕ್ಲಾಸ್ ಶುರು ಮಾಡೋಣ. ನಾಳೆ ಹಾಲಿಡೇ ಇದೆ, ನೋಡೋಣ ಸಾಧ್ಯವಾದ್ರೆ ಬೇಗ ಶುರು ಮಾಡೋಣ ಮತ್ತೆ. ಹ್ಮ್, ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಇದು ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯ್ತಾ, ಅರ್ಥ ಆಗಿಲ್ಲ ಅದು ಹೇಳಿ. ಯಾಕಂದ್ರೆ ಅರ್ಥ ಆಗೋದು ಬಹಳ ಮುಖ್ಯ ಜೀವನದಲ್ಲಿ. ಅರ್ಥ ಆಗಿದ್ದೀರಾ? ಟೀಚರ್ ಅನು ಆಗುತ್ತೆ ಸರ್. ಏನಾಗುತ್ತೆ ಅಂತಾರ? ಟೀಚರ್ ಕಾಮನ್ ನೌನ್ ಆಗುತ್ತೆ. ಟೀಚರ್ ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಎಲ್ಲರೂ ಲೈಕ್ ಮಾಡ್ತಾರೆ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಾಳೆ ತರಗತಿಗಳಲ್ಲಿ. ನೈಸ್ ಕ್ಲಾಸ್ ಸರ್. ಕ್ವಶನ್ ಟ್ಯಾಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದಮ್ಮ, ಕ್ವಶನ್ ಟ್ಯಾಗ್ ಇಂಪಾರ್ಟೆಂಟ್. ಒಂದು ಖಂಡಿತ ತಗೊಂಡೋಗೋಣ ಅಂತ ತಗೊಂಡೋಗ್ತೇವೆ. ಓಕೆ, ಕ್ವಶನ್ ಟ್ಯಾಗ್ ಇಂಪಾರ್ಟೆಂಟ್, ಫ್ರೇಮಿಂಗ್ ಕ್ವಶನ್ ಇಂಪಾರ್ಟೆಂಟ್, ರಿಪೋರ್ಟೆಡ್ ಸ್ಪೀಚ್ ಇಂಪಾರ್ಟೆಂಟ್, ಟೆನ್ಸಸ್ ಎಲ್ಲ ಇಂಪಾರ್ಟೆಂಟ್. ಕ್ರಾಪ್ಸ್ ಒಂದು 3 days ವ್ಯೂ ಆಗ್ತಿಲ್ಲ. ನೋಡೋಣಮ್ಮ, ನಾನು ಕಾಲ್ ಮಾಡಿ, ನನ್ನ ನಂಬರಿಗೆ ಕಾಲ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ಸರಿ ಮಾಡೋಣ. ಓಕೆ, ಅರ್ಥ ಆಗಿದೆಯಾ? ಮತ್ತೊಂದು ಟೈಮ್ ತರಗತಿ ನೋಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಆಗಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಅರ್ಥ ಆಗಿದ್ದು ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ತರಗತಿ ನಿಮಗೋಸ್ಕರ, ನನಗೋಸ್ಕರ ಅಲ್ಲ. ಥ್ಯಾಂಕ್ ಯು.